ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ ಸ್ಮರಿಸುತ್ತಾ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ ನನ್ನ ನೆಚ್ಚಿನ ಗುರುಗಳಾದಂತಹ ಪ್ರೇಮ್ನ ಸರ್ಗೆ ವಂದಿಸುತ್ತಾ ಹಾಗೂ ಈ ವೇದಿಕೆಯ ಎಲ್ಲ ನನ್ನ ಆತ್ಮ ಬಂಧುಗಳು ಕೂಡ ವಂದಿಸುತ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಗೀತಾ ಮ್ಯಾಮ್. ನಮ್ಮ ಪರಿಚಯ ಚಿಕ್ಕದಾಗೆ ಆದ್ರೂ ಒಂದು ಆಟೋದಲ್ಲಿ 5 ಮಿನಿಟ್ಸ್ ಆದ್ರೂ ನಮ್ಮ ಬಾಂಧವ್ಯ ಒಂದು ಕುಟುಂಬ ತರ ಆಗೋಗಿದೆ. ಅಷ್ಟೊಂದು ಕ್ಲೋಸ್ ಆಗ್ಬಿಟ್ಟಿದೀವಿ, ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿದೀವಿ. ಆ ಜ್ಞಾನದರ ಅಂದ್ರೇನೆ ಹಾಗೆ ನಾವೆಲ್ಲರೂ ಸಹ ಒಂದು ಕುಟುಂಬ ಅನ್ನೋದು ಆಗೋಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಹಿಮಾಲಯದ ಒಂದು ಧ್ಯಾನ ಅನುಭವ ಅಂದ್ರೆ ಅದ್ಭುತ. ಈಸ್ ಅ ವೆರಿ ವಂಡರ್ಫುಲ್ ಟ್ರಿಪ್ ಅಂತಾನೆ ಹೇಳ್ಬೋದು, ಮೆಮೊರೇಬಲ್ ಟ್ರಿಪ್ ಅಂತಾನೆ ಹೇಳ್ಬೋದು, ಮತ್ತೆ ನನ್ನ ಲೈಫ್ ಚೇಂಜಿಂಗ್ ಟ್ರಿಪ್ ಅಂತಾನೆ ಹೇಳ್ಬೋದು. ನಾನು ಈ ಧ್ಯಾನ ಮಾರ್ಗಕ್ಕೆ ಬಂದು ಸುಮಾರು 2 ವರ್ಷ ಆಗ್ತಾ ಬಂತು. ಇದು ನನ್ನ ಮೊದಲ ಸ್ಪಿರಿಚುವಲ್ ಟ್ರಿಪ್. ಇದು ನನ್ನ ಮೊದಲನೇ ಸ್ಪಿರಿಚುವಲ್ ಟ್ರಿಪ್. ಇದಕ್ಕಿಂತ ಮುಂಚೆ ನಾನು ಇದಕ್ಕೆ ಹೋಗಿದ್ದೆ, ಭೀಮಾವರಂ ಹೋಗಿದ್ದೆ. ಸೊ ಅಲ್ಲಿ ನಾನು ಪಡೆದಂತಹ ಜ್ಞಾನನ ಬೇರೆ, ಆತ್ಮಜ್ಞಾನ. ಅಲ್ಲಿ ನಾನು ಆತ್ಮಜ್ಞಾನವನ್ನ ಪಡೆದೆ. 3 days ಒಂದೇ ಜಾಗದಲ್ಲಿ ಕುತ್ಕೊಂಡು ತಟವರ್ತಿ ರಾಘವ ಸರ್ ಅಲ್ಲಿ ನಡ್ಸ್ಕೊಡ್ತಾ ಇರೋದು. ತುಂಬಾ ಅದ್ಭುತವಾದ ಜ್ಞಾನ. ನಾನು ಆಗ ತಾನೇ ಬಂದಿದ್ದೆ ಧ್ಯಾನಕ್ಕೆ, ಬಟ್ ಅದ್ರ ಬಗ್ಗೆ ನನಗೆ ಏನು ಗೊತ್ತಿರ್ಲಿಲ್ಲ, ಜೀವನ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ನನ್ಗೆ. ಫಸ್ಟ್ ಟೈಮ್ ಭೀಮಾವರಂಗೆ ಹೋದಾಗ ನಿಜವಾಗ್ಲೂ ಲೈಫ್ ಇಷ್ಟು ದೊಡ್ಡದಿದ್ಯಾ, ಇಷ್ಟೊಂದು ಕಲಿಯೋದಿದ್ಯಾ, ಸಮುದ್ರ ಸಾಗರಕ್ಕಿಂತ ಆಳವಾದದ್ದು ವಿಶಾಲವಾದದ್ದು ಇಷ್ಟು ಜ್ಞಾನ ಇದೆಯಾ, ಇಷ್ಟು ದಿನ ನಾನು ಏನು ಗೊತ್ತೇ ಇರ್ಲಿಲ್ವಲ್ಲ ಅಂತ ನಾನು ಅನ್ಕೊಂಡೆ. ಮೊದಲಿಗೆ ನನ್ನ ಲೈಫ್ ವಾಟ್ ಈಸ್ ದ ಲೈಫ್ ಅಂತ ಕೇಳಿದ್ರೆ, ಲೈಫ್ ಇಸ್ ಅ ಫುಲ್ ಆಫ್ ಸ್ಟ್ರಗಲ್, ಲೈಫ್ ಇಸ್ ಅ ಫುಲ್ ಆಫ್ ಪೇನ್, ಲೈಫ್ ಇಸ್ ಅ ಫುಲ್ ಆಫ್ ಪ್ರಾಬ್ಲಮ್, ಈ ತರದ ಅಂತಿದ್ದೆ. ಬಟ್ ಭೀಮಾವರಂಗೆ ಹೋಗ್ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಲೈಫ್ ಈಸ್ ಎ ಫುಲ್ ಆಫ್ ಎಂಜಾಯ್ಮೆಂಟ್ ಮತ್ತೆ ಅಚೀವ್ಮೆಂಟ್. ಆಧ್ಯಾತ್ಮಿಕ ಸಾಧನೆನೇ ಜೀವನ ಅನ್ನೋದು ನನಗೆ ಕನ್ಫರ್ಮ್ ಆಯ್ತು. ನಿಜವಾಗ ಲೋ ಬಂದ್ಮೇಲೆ ಸರ್ ಮಾತುಗಳನ್ನ ಕೇಳಿದ್ಮೇಲೆ ಅವ್ರು ಒಂದೇ ವರ್ಡನ್ನ ನಮಗೆ ಕ್ಲಿಯರಿಟಿ ಮಾಡಿದ್ದು, ನೀನು ಯಾರು, ನಾನು ಯಾರು, ಇಷ್ಟನ್ನ ಅವರು ಕ್ಲಿಯರಿಟಿ ಮಾಡಿದ್ದು. ಸೊ ಒಂದು ವರ್ಡ್ನ 3 days ಅಲ್ಲಿ ಎಷ್ಟು ನೀಟಾಗಿ ಆಳವಾಗಿ ಅವ್ರು ತಿಳಿಸ್ಕೊಟ್ರು ಅಂದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗೋಯ್ತು. ಆ ಜ್ಞಾನವನ್ನ ಎಲ್ಲೂ ಕೇಳಿರ್ಲಿಲ್ಲ ನಾನು. ಫಾರ್ ದ ಫಸ್ಟ್ ಟೈಮ್ ನಾನು ಬರೀ ನನ್ನ ಲೈಫ್, ಗಂಡ ಹೆಂಡತಿ ಮಕ್ಕಳು ಸಂಸಾರ, ಈ ತರ ಒಂದು ಸರೌಂಡಿಂಗ್ ಅಲ್ಲಿ ನಾನು ಜೀವನ ಮಾಡ್ತಾ ಇದ್ದೆ. ಅದ್ರ ಆಚೆ ನಾನು ಹೋಗಿರ್ಲಿಲ್ಲ, ಒಂದು ಬಾವಿ ಒಳಗಿನ ಕಪ್ಪೆ ಆಗಿದ್ದೆ ನಾನು. ಸೊ ಲೈಫ್ ಒಂದು ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ಯಾ, ಇಷ್ಟೊಂದು ಜ್ಞಾನ ಇದೆಯಾ, ನನಗೆ ಇದೇನು ಗೊತ್ತೇ ಇಲ್ಲ ಅನ್ನೋದು ನನಗೆ ಅಲ್ಲಿ ಹೋಗ್ ಬಂದ್ಮೇಲೆ ನನಗೆ ಅರ್ಥ ಆಯ್ತು. ಸೊ ನಾನು ಯಾರು ಅನ್ನೋದು ನನಗೆ ಅಲ್ಲಿ ಕ್ಲಿಯಾರಿಟಿ ಸಿಕ್ತು ನನ್ಗೆ. ಅಲ್ಲಿಂದ ಬಂದ್ಮೇಲೆ ಅದನ್ನು ಸಂಪೂರ್ಣವಾಗಿ ನಾನು ಅಳವಡಿಸ್ಕೊಳ್ತಾ ಹೋದೆ, ಸ್ವಲ್ಪ 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 ಸ್ವಲ್ಪ. ನಾನು ಯಾರು ಅನ್ನೋದನ್ನ ಒಂದು ಟೈಟಲ್ ಹಾಕಿ ಒಂದು ಫ್ಯೂ ವರ್ಡ್ಸ್ ಬರ್ದೆ. ನಾನು ಯಾರು, ನಾನೊಂದು ದೇಹವೇ, ನಾನೊಂದು ರೂಪವೇ, ನಾನೊಂದು ಹೆಸರೇ, ನಾನೊಂದು ಕಥೆಯೇ, ನಾನೊಂದು ಭಾವವೇ, ನಾನೊಂದು ಭಾವನೆಯೇ, ಹಾಗಾದರೆ ನಾನು ಯಾರು. ಓ ಹುಚ್ಚುಮನವೇ ಕೇಳಿಲ್ಲಿ, ನನಗಂತೂ ಅರ್ಥವಾಗಿದೆ ನಾನಾರೆಂಬುದು. ಮತ್ತೊಮ್ಮೆ ಸಿಲ್ಕಲಾರೆ ನಿನ್ನ ಅರ್ಥವಿಲ್ಲದ ತರ್ಕಬದ್ಧವಾದ ಬಹುಬಂಧನದೊಳಗೆ ನಾನೊಂದು ಆತ್ಮಸ್ವರೂಪಿ. ಸೊ ನನಗಿದು ಕ್ಲಿಯಾರಿಟಿ ಆಗಿತ್ತು. ಅಲ್ಲಿಂದ ಬಂದ್ಮೇಲೆ ನನಗೆ ಆದಂತ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇದನ್ನ ಬರ್ದೆ. ಸೊ ಅದಕ್ಕಿಂತ ಮುಂಚೆ ನಾನು ಭಕ್ತಿ ಮಾರ್ಗದಲ್ಲಿ ಇದ್ದೆ, ಭಗವಂತನನ್ನ ತುಂಬಾ ಪೂಜಿಸ್ತಾ ಇದ್ದೆ. ನನಗೆ ಎಷ್ಟು ಪೂಜಿಸ್ತಾ ಇದ್ನೋ ಭಗವಂತನನ್ನ, ಅದೇ ರೀತಿ ಅಷ್ಟು ನಾನು ಬೈಕೊಳ್ತಾ ಇದ್ದೆ. ಯಾಕೆ ಬೈಕೊಳ್ತಾ ಇದ್ದೆ ಅಂತಂದ್ರೆ, 5 years ಬ್ಯಾಕ್ ಅಂದ್ರೆ ಫಸ್ಟ್ ಕೊರೋನಾ ಸಮಯದಲ್ಲಿ, ಲಾಕ್ಡೌನ್ ಸಮಯದಲ್ಲಿ, ಲಾಕ್ಡೌನ್ ಆಗುತ್ತೆ. ಫಸ್ಟ್ ಟೈಮ್ ಲಾಕ್ಡೌನ್ ಆಗುವಾಗ ನನ್ನ ತಂದೆಯವರು, ನನ್ನ ತವ್ರ ಮನೆ, ನನ್ನ ಗಂಡನ ಮನೆ ಎಲ್ಲ ಚಳ್ಳಕೆರೆನ, ಆದ್ರೆ ಮನೆ ಚೇಂಜ್ 1 kilometer ನಮ್ಮ ಮನೆಗೂ ಅವ್ರ ಮನೆಗೂ. ನನ್ನಪ್ಪ ಲಾಕ್ಡೌನ್ ಆದ್ಮೇಲೆ ಮಗಳನ್ನ ನೋಡಕ್ ಆಗಲ್ಲ, ಹೋಗಕ್ ಆಗಲ್ಲ, ಸೊ ಮಗಳ್ ನೋಡ್ಕೊಂಡ್ ಬರೋಣ ಅಂತ ಬಂದಿದ್ರು. ಲಾಸ್ಟ್ ಟೈಮ್ ಅಲ್ಲಿ ಲಾಕ್ಡೌನ್ ಆಗಕ್ಕಿಂತ 4 days ಮುಂಚೆ ಬಂದಿದ್ರು. ಮಾತಾಡ್ಸ್ಕೊಂಡು ಮತ್ತೆ ಹೋಗೋ ಸಮಯದಲ್ಲಿ ನಾನು ಹೊರಗಡೆನೆ ನಿಂತಿದ್ದೆ. ಅವ್ರು ಹೊರಗಡೆ ಹೋದ್ಮೇಲೆ ನಾನು ಒಳಗಡೆ ಬಂದೆ ಅಷ್ಟೇ. ಬಂದ ತಕ್ಷಣ ನನ್ನ ಅಪ್ಪಾಜಿ ಫೋನಿಂದ ಕಾಲ್ ಬಂತು ನಂಗೆ. ರಿಸೀವ್ ಮಾಡಿದ ತಕ್ಷಣ ಅಲ್ಲಿಂದ ಒಂದು ವಾಯ್ಸ್ ಕೇಳ್ತು, ಈ ಫೋನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ ಅಂತ ಹೇಳಿದ್ರು. ಸೊ ನನಗೆ ಎಷ್ಟು ಇದಾಗಿ ಹಿಂಸೆ ಆಗ್ಬಿಡ್ತು ಅಂದ್ರೆ, ಹೆಂಗಿದ್ದಳು ಹಂಗೆ ಸ್ಲಿಪ್ಪರ್ ಕೂಡ ಹಾಕೊಂಡಿಲ್ಲ, ನಮ್ಮ ಮನೆಯವ್ರನ್ನ ಕರ್ಕೊಂಡು ಕಾರಲ್ಲಿ ಹಂಗೆ ಹೋಗ್ಬಿಟ್ವಿ. ನಮ್ಮ ಅಪ್ಪಾಜಿ ಆಕ್ಸಿಡೆಂಟ್ ಆಗಿ ಬಿದ್ದು ಬಿಟ್ಟಿದ್ರು. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋಗಿದ್ರು ಅಷ್ಟೇನೆ, ಆಕ್ಸಿಡೆಂಟ್ ಆಗಿ ಬಿದ್ದು ಬಿಟ್ಟಿದ್ರು. ಹಂಗೆ ಎತ್ಕೊಂಡು ಕಾರಲ್ಲಿ ತೊಡೆ ಮೇಲೆ ಮನ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಾಗ ನನ್ನ ಅಪ್ಪಾಜಿ ಕೈ ಹಿಡ್ಕೊಂಡಿದ್ರು ನನ್ನ ಕೈನ. ತುಂಬಾ ದಿನದಾಗ ಅಂದ್ರೆ ನನ್ನ ಉಳಿಸ್ಕೊ ಉಳಿಸ್ಕೊ ಅನ್ನೋ ರೀತಿ ಅವ್ರು ಒಂದು ಹೇಳ್ತಾ ಇರೋದು ನನಗ್ ಅನ್ಸ್ತಾ ಇತ್ತು. ಕಣ್ ತೆಗ್ದಿರ್ಲಿಲ್ಲ ಅವರು. ಸೊ ನನಗೆ ಭಯ ಆಗೋಗಿತ್ತು ಅವಾಗ. ಏನು ಆಗಲ್ಲಪ್ಪ, ನಾನು ಉಳಿಸ್ಕೋತೀನಿ, ನಾನು ನಂಬಿರೋ ದೇವ್ರ ಕೈ ಬಿಡೋದಿಲ್ಲ, ನೀನ್ ಏನು ಆಗಲ್ಲ, ನೀನ್ ಉಳಿತೀಯ ಅನ್ನೋ ಒಂದು ಭರವಸೆ ಮೇಲೆ ನಾನು ಹಾಸ್ಪಿಟಲೈಸ್ ಮಾಡ್ಸಿದ್ವಿ. ದೇವ್ರಿಗೆ ಎಷ್ಟು ಹರಕೆ ಹೊತ್ತಿದ್ದೆ ಅಂದ್ರೆ, ನನಗೆ ಏನು ಬೇಡ, ಇದುವರೆಗೂ ನೀನ್ ಏನೂ ನಾನು ಕೇಳಿಲ್ಲ, ದಯವಿಟ್ಟು ನನ್ನ ಅಪ್ಪಾಜಿನ ಉಳಿಸ್ಕೊಡು ಅಂತ ನಾನು ಎಷ್ಟು ಹರಕೆ ಎಲ್ಲ ಹೊತ್ಕೊಂಡೆ, ಉಪವಾಸ ವ್ರತ ಎಲ್ಲ ಮಾಡ್ದೆ. ಕೊನೆಗೆ ಅಪ್ಪಾಜಿ ಉಳಿಲೇ ಇಲ್ಲ. ಸೊ ಅವಾಗ್ಲೇ ನನ್ಗೆ ದೇವ್ರ ಮೇಲೆ ಒಂದ್ ಸ್ವಲ್ಪ ಕೋಪ ಬಂದಿತ್ತು. ಅವಾಗಿಂದ ನಾನು ಸ್ವಲ್ಪ ಭಗವಂತನನ್ನ ಪೂಜೆ ಮಾಡೋದು ಒಂದ್ ಸ್ವಲ್ಪ ಕಡಿಮೆ ಮಾಡ್ತಾ ಬಂದೆ, ಬೈತಾ ಬಂದೆ. ದೇವ್ರಿಲ್ಲ, ದೇವ್ರ ಕಲ್ಲು,
ಎಷ್ಟು ನಾನು ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಎಷ್ಟೆಲ್ಲಾ ಮಾಡ್ತೀನಿ, ಯಾಕೆ ನನಗೆ ಇಷ್ಟು ಕಷ್ಟ, ಎಷ್ಟು ನೋವು, ನಾನು ಏನ್ ಹೇಳಿದ್ರು ಆಗ್ತಾ ಇಲ್ವಲ್ಲ, ಯಾಕೆ ಈ ತರದ್ದು ಲೈಫು ಅಂತ ನನಗೆ ಅನಿಸ್ತಾ ಇತ್ತು. ಸೊ ನಾವ್ ಈ ಜನ್ಮದಲ್ಲಿ ಏನು ಮಾಡಿದೀವಿ ಇದು ಇಂಪಾರ್ಟೆಂಟ್ ಆಗೋದಿಲ್ಲ, ಬಟ್ ಓ ಜನ್ಮದ ನಾವ್ ಏನ್ ಕರ್ಮ ತಗೊಂಡ್ ಬಂದಿದ್ವಿ ಅನ್ನೋದು ಮುಖ್ಯ ಅಂತ ನನಗೆ ಭೀಮಾವರಂನಲ್ಲಿ ಅರ್ಥ ಆಯ್ತು. ಸರ್ ಹೇಳಿದ ಪ್ರಕಾರ ನಾನು ಅದನ್ನೆಲ್ಲಾನು ಕುತ್ಕೊಂಡು ವಿಶ್ಲೇಷಣೆ ಮಾಡಿದಾಗ, ಓ ನಾವ್ ಈ ಜನ್ಮದಲ್ಲಿ ನಾವ್ ಎಷ್ಟು ಒಳ್ಳೇದ್ ಮಾಡಿದ್ವಿ, ಅಷ್ಟು ಒಳ್ಳೇದ್ ಮಾಡಿದ್ವಿ ಅಂತ ನಾವ್ ಹೇಳ್ತಾ ಇರ್ತೀವಿ. ಬಟ್ ಓ ಜನ್ಮದಲ್ಲಿ ನಾವ್ ಎಷ್ಟು ಕರ್ಮಗಳನ್ನ ಮಾಡಿದ್ವಿ, ಎಷ್ಟೆಲ್ಲಾ ಅನುಭವಿಸಿದ್ವಿ, ಎಷ್ಟು ಯಾರಿಗೆ ಹಿಂಸೆ ಕೊಟ್ಟಿದೀವಿ, ಯಾರು ನೋಡ್ಕೊಳ್ಳೋದು, ಅದು ಕೂಡ ಇಲ್ಲಿ ಆಡ್ ಆಗುತ್ತಲ್ವಾ. ಸೊ ನಾನು ಯಾಕೆ ದುಃಖ ಪಡ್ಬೇಕು, ಯಾಕೆ ನೋವು ಪಡ್ಬೇಕು ಅಂತ ಅವಾಗ ಅರ್ಥ ಆಯ್ತು. ಭಗವಂತನನ್ನ ಎಷ್ಟು ಬೈಕೊಳ್ತಾ ಇದ್ದೆ, ಭಗವಂತ ಎಲ್ಲಿದ್ದಾನೆ ಅನ್ನೋದು ನನಗೆ ಕ್ಲಾರಿಟಿ ಸಿಕ್ತು. ಅಲ್ಲಿಂದ ಬಂದ್ಮೇಲೆ ಕ್ಲಿಯಾರಿಟಿ ನನಗೆ ಸಿಕ್ತು, ಭಗವಂತ ಯಾರಲ್ಲ, ನೀನೇ ನಿನ್ನೊಳಗಡೆ ಇದ್ದಾನೆ ಅಂತ. ಸೊ ಒಂದಿಷ್ಟು ಜನ ಅಲ್ಲಿ ಹುಬ್ಳಿಯಿಂದ ಬಂದವರು ಲಾಸ್ಟ್ ಡೇ ಅವರು ದೇವಸ್ಥಾನಕ್ಕೆ ಹೋಗಿದ್ರು. ನನಗೆ ತೆಲುಗು ಅರ್ಥ ಆಗ್ತಿರ್ಲಿಲ್ಲ, ಕನ್ನಡ ಅಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಫರ್ಮೇಶನ್ ಇತ್ತು ಅಲ್ಲಿ. ಅವ್ರಿಗೆ ಹೇಳ್ತಾ ಇದ್ರು ಸರ್ 3 days ಲಾಸ್ಟ್ನೇ ದಿನ ಅವರು ದೇವಸ್ಥಾನಕ್ಕೆ ಹೋಗಿ ಬಂದ್ರು, ಸ್ವಲ್ಪ ಲೇಟ್ ಆಗಿ ಬಂದ್ರು ಸರ್, ತುಂಬಾ ಸ್ಟ್ರಿಕ್ಟ್, ಲೇಟ್ ಆಗಿ ಬಂದ್ಬಿಟ್ರೆ ಸಿಕ್ಕಾಬಟ್ಟೆ ಬೈತಾ ಇದ್ರು. ಅವರು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅವ್ರು ಹೇಳ್ತಾ ಇದಾರೆ, ನಾನು ಹೇಳ್ತಾ ಇದ್ದೀನಿ ನೀನೇ ಭಗವಂತ, ನೀನೇ ದೇವ್ರು, ನಿನ್ನ ಆತ್ಮನೇ ದೇವ್ರು, ನಿನ್ನ ಒಳಗಡೆನೆ ಇದಾನೆ ದೇವ್ರು, ನಾನು ಅಷ್ಟು ನಿನ್ ಕ್ಲಿಯರ್ ಮಾಡಕ್ ಇಲ್ಲಿ ಕರ್ಸ್ಕೊಂಡ್ರೆ ನೀವು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರ, ಕಲ್ಲು ಮೂರ್ತಿ ಪೂಜೆ ಮಾಡ್ತಾ ಇದ್ರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ನಿಮ್ ಬುದ್ಧಿಗೆ ಅಂತ ತೆಲುಗುಲ್ ಬೈತಾ ಇದಾರೆ. ನನಗೆ ಅಷ್ಟು ಅರ್ಥ ಆಗ್ತಿಲ್ಲ. ಆಮೇಲೆ ನಾನು ಕೇಳ್ಕೊಂಡೆ ಅವ್ರು ಏನ್ ಹೇಳಿದ್ದು ಅಂತ. ನಾನು చెప్పాను ನೀವೇ ಭಗವಂತ ಆಡು ಅಂತ ಹೇಳ್ತಿದ್ದಾರೆ. ಸೊ ಆಮೇಲೆ ನನಗೆ ಎಷ್ಟು ಕ್ಲಿಯಾರಿಟಿ ಆಯ್ತಂದ್ರೆ, ಅಯ್ಯೋ ನಮ್ಮನೆ ಭಗವಂತ, ಅಲ್ಲಿಂದ ನಾವು ಇಲ್ಲಿಗೆ ಬಂದ್ರೆ ನಮ್ಮನೆ ಭಗವಂತ ಭಗವಂತ ಅಂತಿದಾರಲ್ಲ ಗುರುಗಳು. ನನಗೆ ಬಂದ್ಮೇಲೆ ನಿಜವಾಗ್ಲೂ ಎಷ್ಟು ಒಂದು ಖುಷಿ ಆಯ್ತಂದ್ರೆ, ರಿಯಲೈಸ್ ಆಯ್ತು ಭಗವಂತ ಎಲ್ಲಿದ್ದಾನೆ ಅಂತ. ಹುಡ್ಕಾಟಿದ್ದೆ, ಚೆನ್ನಾಗಿ ಬೈತಾ ಇದ್ದೆ. ಸೊ ಅದನ್ನ ಒಂದು ಟೈಟಲ್ ಮಾಡ್ಕೊಂಡೆ, ಭಗವಂತ ಎಲ್ಲಿದ್ದಾನೆ ಅಂತ. ಅದಕ್ಕೊಂದಷ್ಟು ವರ್ಡ್ಸ್ ಬರ್ದೆ. ಓ ಮನವೇ ಹೇಳು ಭಗವಂತ ಎಲ್ಲಿದ್ದಾನೆ, ಓ ದೇಹವೇ ಹೇಳು ಭಗವಂತ ಎಲ್ಲಿದ್ದಾನೆ, ಓ ಪ್ರಕೃತಿ ಮಾತೆಯೇ ನೀನಾದರೂ ಹೇಳು ಭಗವಂತ ಎಲ್ಲಿದ್ದಾನೆ ಎಂದು ಭಗವಂತನ ಹುಡುಕಾಟದಲ್ಲಿರುವಾಗ ನನ್ನೊಳಗಿನ ಅಂತರಾತ್ಮ ನಸುನಕ್ಕಿ ಹೇಳಿತು, ಭಗವಂತನಿರದ ಜಾಗವೇ ಇಲ್ಲ, ಅಣು ಪರಮಾಣುವಿನಲ್ಲಿ ಇರುವವನೇ ಭಗವಂತ. ಎಲ್ಲ ಭವಬಂಧನದ ಆಚೆ ಬಂದು ನೋಡು ತಿಳಿಯುತ್ತದೆ, ನೀನೇ ಭಗವಂತ, ನೀನೇ ಆತ್ಮಸ್ವರೂಪಿ. ಈ ತರದ್ದು ಬರ್ದೆ ನಾನು ಅಲ್ಲಿಂದ ಬಂದ್ಮೇಲೆ ಭಗವಂತ ಎಲ್ಲಿದ್ದಾನೆ ಅಂತ ನನಗೆ ರಿಯಲೈಸ್ ಆದ್ಮೇಲೆ ಅದನ್ನ ಬರ್ದೆ. ಸೊ ಈ ರೀತಿ ನಂದು ಧ್ಯಾನದ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಆಮೇಲೆ ಅಧ್ಯಾತ್ಮ ಅಂತ ನಾನು ಅನ್ಕೊಂಡಿದ್ದೆ, ಭಕ್ತಿ ಮಾರ್ಗದನೇ ಆಧ್ಯಾತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಪೂಜೆ ಮಾಡೋದು ಅಧ್ಯಾತ್ಮ ಅಂತ. ನಿಜವಾದ ಆಧ್ಯಾತ್ಮ ಏನು ಅಂತ ನನಗೆ ಅಲ್ಲಿಂದ ಬಂದ್ಮೇಲೆ ನನಗೆ ರಿಯಲೈಸ್ ಆಗಿದ್ದು, ಅದು ಆತ್ಮಜ್ಞಾನ ಅಂತೀವಲ್ಲ ಅದು. ಅಲ್ಲಿಂದ ಬಂದ್ಮೇಲೆ ನನಗೆ ರಿಯಲೈಸ್ ಆಯ್ತು, ನನಗೆ ಆಧ್ಯಾತ್ಮ, ನಿಜವಾದ ಆಧ್ಯಾತ್ಮ ಅಂದ್ರೆ ಏನು ಅಂತ. ಬರೀ ಪೂಜೆ ಎಲ್ಲ, ಬರೀ ಭಜನೆ ಎಲ್ಲ, ಉಪವಾಸ ವ್ರತವಲ್ಲ. ಆಧ್ಯಾತ್ಮ ಎಂದರೆ ನಿನ್ನನ್ನ ನೀ ತಿಳಿಯುವುದೇ ಆಧ್ಯಾತ್ಮ, ನಿನ್ನೊಳಗಡೆ ನೀ ತೆರಳುವುದೇ ಆಧ್ಯಾತ್ಮ, ನಿನ್ನನ್ನ ನಿನ್ನೆ ಅರ್ಥ ಮಾಡಿಕೊಳ್ಳುವುದೇ ಆಧ್ಯಾತ್ಮ, ನಿನ್ನೆಯ ಚಿಂತೆಯೂ ಇಲ್ಲದೆ, ನಾಳೆ ಗೊಡವೆ ಇಲ್ಲದೆ, ಇಂದಿನ ವಾಸ್ತವತೆಯನ್ನು ಅರಿತು ಬಾಳುವುದೇ ಆಧ್ಯಾತ್ಮ. ಎಲ್ಲದರ ಜೊತೆ ಇದ್ದು ಯಾವುದನ್ನು ಮೈಗೆ ಅಂಟಿಸ್ಕೊಳ್ಳುವುದೇ, ಜೀವಿಸುವುದೇ ನಿಜವಾದ ಆಧ್ಯಾತ್ಮ ಅಂತ ನನಗೆ ಅರ್ಥ ಆಯ್ತು. ಅಲ್ಲಿವರೆಗೂ ನಾನು ಮೌಢ್ಯತೆಯಲ್ಲಿದ್ದೆ, ಈ ನಾಲೆಡ್ಜ್ ನನಗೇನು ಗೊತ್ತಿರ್ಲಿಲ್ಲ. ಈ ಒಂದು ಅಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಈ ಜ್ಞಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಮೌಢ್ಯತೆಯಲ್ಲಿ ಬಿದ್ದೋಗಿದ್ದ. ದೇವ್ರನ್ನ ಪೂಜೆ ಮಾಡೋದು, ದೇವ್ರನ್ನ ಬೈಯೋದು, ದೇವ್ರನ್ನ ಪೂಜೆ ಮಾಡೋದು, ದೇವ್ರನ್ನ ಬೈಯೋದು ಅಲ್ವಾ. ಎಷ್ಟು ತಪ್ಪು ಅಂತ ನನಗೆ ಅವಾಗ ಅರ್ಥ ಆಯ್ತು, ರಿಯಲೈಸ್ ಆಯ್ತು. ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು, ಧ್ಯಾನದ ಜರ್ನಿ. ಹೀಗೆ ಸಸ್ಯಾಹಾರಿ ರ್ಯಾಲಿ ಮೇಡಮ್ ಅವರು ಹೇಳಿದ್ರು, ಸಸ್ಯಾಹಾರಿ ರ್ಯಾಲಿಯಲ್ಲಿ ತುಂಬಾ ಅದ್ಭುತವಾದ ಅಮೇಸಿಂಗ್ ರಿಸಲ್ಟ್ ನನಗೆ ಬಂದಿದ್ದು. ಆ ರ್ಯಾಲಿಯಲ್ಲಿ ನಾನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಘೋಷಣೆಗೆ ಹೋಗ್ತಾ ಹೋದೆ. ನನಗೆ ಥೈರಾಯ್ಡ್ ಸಮಸ್ಯೆ ಇದೆ. ಸೊ ಇದನ್ನೇ ಒಂದು ಚಿಂತೆ ಮಾಡ್ತಾ ಮಾಡ್ತಾ ನಾನು ಲಾಕ್ಡೌನ್ ಸಮಯದಲ್ಲಿ 5 years ಆಯ್ತಲ್ವಾ, ಲಾಕ್ಡೌನ್ ಇದಾಗಿ ಕೊರೋನಾದಲ್ಲಿ ನಮ್ಮ ತಂದೆ ತೀರ್ಕೊಂಡು 5 years ಆಯ್ತು. ಅದನ್ನ ಜಾಸ್ತಿ ಚಿಂತೆ ಮಾಡ್ತಾ ಮಾಡ್ತಾ ನನಗೆ ಥೈರಾಯ್ಡ್ ಬಂದ್ಬಿಟ್ಟಿತ್ತು. ಮನೇಲಿ ಫ್ಯಾಮಿಲೀಸ್ ಇಶ್ಯೂಸ್ ಎಲ್ಲ ಇದ್ದೇ ಇರುತ್ತಲ್ಲ, ಅದು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ತಿದ್ದೆ, ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ. ಈ ರೀತಿ ಮಾಡ್ತಾ ಮಾಡ್ತಾ ಥೈರಾಯ್ಡ್ ಸಹ ಬಂದಿತ್ತು ನನ್ಗೆ. ಯಾವಾಗ್ಲೂ ಸಹ ಹೈ ಲೆವೆಲ್ ನನ್ಗೆ ಇರ್ತಾ ಇತ್ತು. 100 ಮೇಲೆನೆ ಸೆಂಚುರಿ ಬರ್ಸ್ಬಿಡ್ತೀನಿ, ಯಾವಾಗ್ಲೂ 100 ಮೇಲೆನೆ. ಅದು ಬಂದ್ಮೇಲೆ ತುಂಬಾ ನಾನು ಫ್ಯಾಟ್ ಆಗಿ ಹೋದೆ, ವೇಟ್ ಗೇನು, ಕುತ್ಗ ಫೇಸ್ ಎಲ್ಲ ಒಂದೇ ತರ ಆಗೋಗ್ಬಿಟ್ಟಿತ್ತು. ಅದು ಜೀವನನೇ ಮುಗಿತೇನಪ್ಪ ಅನ್ನೋ ಒಂದು ಲೆವೆಲ್ಗೆ ಬಂದ್ಬಿಟ್ಟಿದ್ದೆ ನಾನು. ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂದಿತ್ತು. ನಂಬರ್ ಕಡಿಮೆ ಆಗಿಲ್ಲ, ಬಟ್ ನನ್ನ ಒಳಗಡಿನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದ್ರಿಂದ ನನಗೆ ಅಷ್ಟು ಪೇನ್ ಅನಿಸ್ತಾ ಇರ್ಲಿಲ್ಲ. ಥೈರಾಯ್ಡ್ದು ಕಷ್ಟ ನೋವು ಅಂತ ನನಗೇನು ಅನಿಸ್ತಾ ಇರ್ಲಿಲ್ಲ, ಬಟ್ ನಂಬರ್ ಅಷ್ಟೇನೆ ಇತ್ತು. ಈ ಸಸ್ಯಾಹಾರ ರ್ಯಾಲಿ ಅದಕ್ಕಿಂತ ಮುಂಚೆ 3 months ಬ್ಯಾಕ್ ನಾನು ಚೆಕ್ ಮಾಡಿಸಿದಾಗ, ಎವ್ರಿ 3 months ನಾನು ಟೆಸ್ಟ್ ಮಾಡಿಸ್ತೀನಿ ಥೈರಾಯ್ಡ್. ಅವಾಗ ಟೆಸ್ಟ್ ಮಾಡಿಸಿದಾಗ 99 ಪಾಯಿಂಟ್ ಸಮಥಿಂಗ್ ಅಂತ ಬಂದಿತ್ತು. ಸಸ್ಯಾಹಾರಿ ಜಾತಕ್ಕಿಂತ 3 months ಬ್ಯಾಕ್. ಈ ಸಸ್ಯಾಹಾರ ಜಾತ ಆದ್ಮೇಲೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಮೈಕಲ್ಲಿ ನನ್ ಘೋಷಣೆಗೆ ಹೋಗ್ತಾ ಹೋದೆ. ಅದು ಎಲ್ಲಿಂದ ಎನರ್ಜಿ ಬಂತು, ಯೂನಿವರ್ಸ್ ಹೆಂಗ್ ಕೊಡ್ತೋ ನನಗೆ ಗೊತ್ತಿಲ್ಲ, ಎಲ್ಲೂ ಸಹ ಎನರ್ಜಿ ಫ್ಲೋ ಆಗ್ಲಿಲ್ಲ. ಅಷ್ಟು ನೀಟಾಗಿ ನಾನು ಹೇಳ್ಕೊಳ್ತಾ ಬಂದೆ.
ಹಾಗೆ ಒಂದ್ ವೀಕ್ ಆದ್ಮೇಲೆ ನಾನು ಥೈರಾಯ್ಡ್ ಟೆಸ್ಟ್ ಮಾಡಿಸ್ದೆ. ಅಮೇಸಿಂಗ್ ರಿಸಲ್ಟ್. ನನ್ನ ಲೈಫ್ ಅಲ್ಲೇ ನಾನು 4 ಇಯರ್ಸ್ ಅಲ್ಲಿ ನನಗೆ ಒಂದ್ಸರಿನೂ ಆ ತರದ್ದು ರಿಸಲ್ಟ್ ಬಂದೇ ಇಲ್ಲ. 2.8 ಬಂತು. ನಿಜವಾಗ್ಲೂ ತುಂಬಾ ಖುಷಿ ಆಗೋಯ್ತು ನನಗೆ. ಯಾವಾಗ್ಲೂ 100 ಮೇಲೆ ಇರೋದು, ಒಂದೇ ಸರಿ ಅಷ್ಟು ಕಡಿಮೆ ಬಂತಂದ್ರೆ ಹೆಂಗಪ್ಪ ಇದು, ಎಷ್ಟು ಮಿರಾಕಲ್ ಅಲ್ವಾ, ಎಷ್ಟು ಮ್ಯಾಜಿಕ್ ಅಲ್ವಾ, ಏನಿದು ಇಷ್ಟೊಂದು ಅದ್ಭುತ ಅಂತ ಇನ್ನಷ್ಟು ನಾನು ಆಳಕ್ಕೆ ಇಳಿತಾ ಹೋದೆ ಧ್ಯಾನದಲ್ಲಿ. ಪಿರಮಿಡ್ಗೆ ಹೋಗಿ ಇನ್ನಷ್ಟು ಧ್ಯಾನವನ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದೆ. ಮತ್ತೆ ಆದಷ್ಟು ನನಗೆ ಹೆಚ್ಚು ಹೆಚ್ಚು ನನಗೆ ಅನುಭವಗಳು ಆಗ್ತಾನೆ ಹೋಯ್ತು, ಒಂದೊಂದೇ. ಅದ್ಭುತವಾದ ಒಂದು ಅನುಭವ ಅಂತಾನೆ ಹೇಳ್ಬೋದು. ಹಾಗೆ ಇದು ಹಿಮಾಲಯ ಟ್ರಿಪ್, ಇದು ಫಸ್ಟ್ ಸ್ಪಿರಿಚುವಲ್ ಟ್ರಿಪ್. ಇದು ಬಿಟ್ಟು, ಬಟ್ ಇದು ಬೇರೆ, ಇದು ಆತ್ಮಜ್ಞಾನದ ಟ್ರಿಪ್. ಬಟ್ ಇದು ಧ್ಯಾನಾನುಭವಗಳ ಟ್ರಿಪ್, ಈ ಒಂದು ಟ್ರಿಪ್. ಇದು ಸ್ಟಾರ್ಟ್ ಆದ ನಮ್ಮ ಮಾಧವಿ ಮೇಡಮ್ ಅವ್ರು ಕರೆದ್ರು ನಂಗೆ, ಹಿಂಗ್ ಹಿಮಾಲಯ ಟ್ರಿಪ್ ಇಟ್ಟಿದ್ರಮ್ಮ ಪ್ರಿಯಾಂಕಾ ಮ್ಯಾಮ್, ಹೋಗೋಣ ಬಾ ಅಂತ. ನಾನು 7 days ಅಂದ ತಕ್ಷಣ 7 days ರಿಸ್ಕ್ ಆಗ್ಬೋದು, ನಂಗೆ ಮನೇಲೆಲ್ಲ ಪ್ರಾಬ್ಲಮ್ ಆಗ್ಬೋದು, ಅಷ್ಟು ದಿನ ಹೋದ್ರೆ ಮನೇಲಿ ಮೇಂಟೈನ್ ಮಾಡಕ್ ಆಗಲ್ಲ, ಮಗಳಿದ್ದಾಳೆ ಕಾಲೇಜ್ಗೆ ಹೋಗೋಳು. ಸೊ ಅವಳಿಗೆ ಪ್ರಿಪೇರ್ ಮಾಡ್ಬೇಕು, ಊಟ ತಿಂಡಿ ಎಲ್ಲ ಕಷ್ಟ ಆಗ್ಬೋದು ಅಂತ ಅನ್ಕೊಂಡೆ. ಬಟ್ ಹೋಗೋದಕ್ಕೆ ಒಂದು ಆಸೆ ಎಲ್ಲೋ ಮನಸ್ಸಲ್ಲಿ ಒಂದ್ ಮೂಲೆಯಲ್ಲಿ ಇತ್ತು, ಮಹಾತಾರ್ ಬಾಬಾಜಿ ಕೇವ್ಸ್ಗೆ ಹೋಗ್ಬೇಕು, ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋದು. ಏನ್ ಮಾಡೋದು, ನನ್ಗೆ ಅದೃಷ್ಟ ಆಯ್ತೋ ಇಲ್ಲ ನೋಡೋಣ, ಅದೃಷ್ಟ ಇದ್ರೆ ಬಾಬಾಜಿ ಕರ್ಸ್ಕೊಳ್ತಾರಂತ ನಾನು ಸುಮ್ನಾದೆ. 1-2 ಸರಿ ಕಾಲ್ ಮಾಡಿದ್ರು ಮೇಡಮ್, ನಾನು ಏನು ರಿಪ್ಲೈ ಮಾಡ್ಲಿಲ್ಲ, ಸುಮ್ನಾದೆ. ಮತ್ತೆ ಅವ್ರು ಡೈರೆಕ್ಟ್ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ರು, ಈ ರೀತಿ ಹೋಗ್ತಾ ಇದೀವಿ, ಲಕ್ಷ್ಮಿ ಕಳ್ಸ್ಕೊಡಿ ಅಂತ. ನಂದೇನು ಇಲ್ಲಮ್ಮ, ಅವ್ಳು ಬಂದ್ರೆ ಕರ್ಕೊಂಡು ಹೋಗಿ ಅಂತ ನಮ್ಮ ಹಸ್ಬೆಂಡ್ ಹೇಳ್ಬಿಟ್ರು. ಆಮೇಲೆ ನಾನು ಕೇಳ್ದೆ, ಇಲ್ಲ 7 days ಹೋಗೋದು, ಮತ್ತೆ ನಿಮ್ಗೆ ಮನೇಲಿ ಪ್ರಾಬ್ಲಮ್ ಆಗ್ಬೋದು, ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ. ಪರವಾಗಿಲ್ಲ, ನಿಂಗೆ ಹೋಗೋ ಇಚ್ಛೆ ಇದ್ರೆ ಹೋಗು, ಖಂಡಿತ ನಾನೇನು ನಿನ್ಗೆ ಅಬ್ಜೆಕ್ಷನ್ ಮಾಡಲ್ಲ. ನಿನ್ ಮಗಳನ್ ಬೇಕಾದ್ರೆ ಅಮ್ಮನ ಹತ್ರ ಬಿಟ್ಟು ಹೋಗು, ಯಾಕಂದ್ರೆ ನಂಗೆ ಅವಳಿಗೂ ಮೇಂಟೈನ್ ಮಾಡಕ್ ಆಗಲ್ಲ, ನಾನ್ ಬೇಕಾದ್ರೆ ಹೆಂಗೋ ನೋಡ್ಕೊಳ್ತೀನಿ ಅಂತ ಅಂದ್ರು. ಸರಿ ಓಕೆ ಅಂತ ಖುಷಿ ಆಯ್ತು. ಹೊರಟ್ವಿ. 21 days ನಾನು ಹೋಗೋದಕ್ಕಿಂತ ಮುಂಚೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ಬಾಬಾಜಿ ಇದು ಪಿರಮಿಡ್ ಅಲ್ಲಿ ಹೋಗಿ ಬಾಬಾಜಿ ಫೋಟೋ ಮುಂದೆ ನಿಂತ್ಕೊಂಡು, ಬಾಬಾಜಿ ಅಂದ್ರೆ ಇನ್ನು ಸಾಕಷ್ಟು ನಾನು ಎಷ್ಟೇ ಧ್ಯಾನ ಮಾಡ್ತಿದ್ರು ಒಂದಷ್ಟು ನೋವುಗಳು, ಒಂದಷ್ಟು ಚಿಂತನೆಗಳು ಇರ್ತಲ್ವಾ ಕುಟುಂಬದಲ್ಲಿ, ಕೌಟುಂಬಿಕ ಜೀವನದಲ್ಲಿ ನಾವು ವಾಸ್ತವತೆಯಲ್ಲಿ ಜೀವನ ಮಾಡ್ತೀವಿ ಅಂದಾಗ ಒಂದಷ್ಟು ನೋವುಗಳೆಲ್ಲ ಇದ್ದೇ ಇರ್ತಾವಲ್ವಾ. ಸೊ ನಾನು ಅನ್ಕೊಂಡೆ, ಬಾಬಾಜಿ ನಾನು ಹಿಮಾಲಯ ಟ್ರಿಪ್ ಹೋಗಿ ಬರಷ್ಟೊತ್ತಿಗೆ ನನ್ನ ಎಲ್ಲಾ ಕರ್ಮಗಳು ರಿಲೀಸ್ ಆಗಿ, ನನ್ನ ಒಳಗಡೆ ಇರುವಂತ ಎಲ್ಲಾ ಬ್ಲಾಕೇಜಸ್ ಸಹ ರಿಮೂವ್ ಆಗಿ ನಾನು ಹೊಸ ಮನುಷ್ಯಳಾಗಿ ಅಲ್ಲಿಂದ ಬರ್ಬೇಕು, ನೀವೇನ್ ಮಾಡ್ತಿರೋ ಎಲ್ಲ ನಿಮಗೆ ಬಿಟ್ಟಿದ್ದು ಅಂತ ಬಾಬಾಜಿನ ಪ್ರತಿದಿನ ಕೇಳ್ಕೊಂತ 21 days ಪಿರಮಿಡ್ ಧ್ಯಾನ ಮಾಡಿದೆ. 2 hours ಡೈಲಿ 2 hours ಮಾಡ್ತಾ ಇದ್ದೆ, 11 to 1 ಈ ತರ 21 days ಮಾಡಿದೆ. ಹೋಗ್ಲಿಕ್ಕೆ 1 week ಇರುವಾಗ್ಲೇ ನನ್ಗೆ ಬಿದ್ದು ಕಾಲ್ ಫ್ರಾಕ್ಚರ್ ಐತೆ, ಬಿಟ್ಟು ಒಳಗಡೆ ಮೂಳೆ ಮುರಿದ್ಬಿಟ್ಟಿತ್ತು, ಓಡಕ್ ಆಗ್ತಾ ಇರ್ಲಿಲ್ಲ. ಆಸ್ಪತ್ರೆ ತೋರಿಸಿದಾಗ ಕಾಲ್ ಬ್ಯಾಂಡೇಜ್ ಮಾಡಿದ್ರು. ಹೇಳಿದ್ರು ಅವರು 1 week ಅಲ್ಲ 15 days ನೀವು ರೆಸ್ಟ್ ಅಲ್ಲಿ ಇರ್ಬೇಕು, ಎಲ್ಲಿ ಹೋಗಂಗಿಲ್ಲ, ರೆಸ್ಟ್ ಮಾಡ್ಬೇಕಂತ ಹೇಳಿದ್ರು. ಸರಿ ಆಯ್ತು ಅಂದೆ. ಇನ್ನು 1 week ಅಷ್ಟೇ ಇದ್ದಿದ್ದು, ಹೋಗೋದು ಹೆಂಗ್ ಮಾಡುದು, ಮತ್ತೆ ಹೋಗ್ಲೋ ಬೇಡ ಅಂತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಸ್ಟಾರ್ಟ್ ಆಯ್ತು. ಮತ್ತೆ ಮಾಧವ್ ಮೇಡಮ್ ಕೇಳ್ದ, ಇದೆಲ್ಲ ಚಾಲೆಂಜಸ್, ನೀನು ಚಾಲೆಂಜಸ್ ಅಕ್ಸೆಪ್ಟ್ ಮಾಡು, ಅದೆಲ್ಲ ನೀನ್ ಯಾವ ರೀತಿ ನೀನು ತಗೊಳ್ತೀಯಾ, ಬರ್ತೀಯೋ ಇಲ್ಲೋ, ಇಂಡೇಟ್ ಆಗ್ತೀಯೋ ಅಥವಾ ಬರ್ತೀಯೋ, ಈ ತರದ್ದು ಪರೀಕ್ಷೆಗಳು ನಿನ್ಗೆಲ್ಲ ಇದು ಅಂತ ಅವರು ಮಹಾದೇವಿ ಮೇಡಮ್ ಹೇಳಿದ್ರು. ನೆಕ್ಸ್ಟ್ ಮತ್ತೆ ಮನಸ್ತಾಡಿಲ್ಲ, ಪ್ರಿಯಾಂಕಾ ಮೇಡಮ್ ಕಾಲ್ ಮಾಡಿದೆ. ಸೊ ಅವರು ಸಹ ಅದನ್ನೇ ಹೇಳಿದ್ರು, ಇಲ್ಲ ಮ್ಯಾಮ್, ಈಗ ಪ್ರೇಮ್ ಸರ್ಗೂ ಇದೇ ತರ ಆಗಿತ್ತು, ಅವ್ರಿಗೂ ಕಾಲ್ ಪೆಟ್ಟಾಗಿತ್ತು, ಕಾಲು ಮೊಣಕಾಲು ನೋವಾಗಿತ್ತು, ಅವ್ರ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ, ಅದೇ ಸುಮ್ನೆ ಬಂದಿದ್ರು. ಬಟ್ ಮೇಲತ್ತಿ ಕೆಳಗಿಳಿಸೊತ್ತಿಗೆ ಪೇನ್ ಎಲ್ಲ ಹೋಗ್ಬಿಟ್ಟಿತ್ತು, ಈ ರೀತಿ ಆಗಿತ್ತು, ನಿಮ್ಮ ಒಂದು ಇದು ನೋಡಿ ಹಿಂಗ್ ಮಾಡ್ತೀರಾ ಅಂತಂದ್ರು. ಸೊ ನಾನ್ ಸುಮ್ನೆ ಕುತ್ಕೊಂಡೆ ಒಂದ್ ಸ್ವಲ್ಪ ಹೊತ್ತು, ಇಲ್ಲ ನಾನು ಹೋಗೋಣ ಅಂತ ಅನ್ಕೊಂಡ್ಬಿಟ್ಟಿದೀನಿ, ಡಿಸೈಡ್ ಮಾಡ್ಬಿಟ್ಟಿದೀನಿ, ಇಂಡೇಟ್ ಹಾಕೋದು ಬೇಡ, ಏನಾದ್ರೂ ಆಗ್ಲಿ ಬಾಬಾಜಿ ಮೇಲೆ ಭಾರ ಹಾಕಿ ಹೋಗ್ಬಿಡೋಣ ಅಂತ 1 week ಫುಲ್ ರೆಸ್ಟ್ ಮಾಡಿದೆ, ಕೆಳಗ್ ಮಂಚೆ ಬಿಟ್ಟು ಕೆಳಗೆ ಇಳಿದಿರಲ್ಲ, ಅಷ್ಟು ರೆಸ್ಟ್ ಮಾಡ್ಕೊಂಡು ಹೋದೆ. ಫಸ್ಟ್ ಡೇ ಹೋದ್ಮೇಲೆ, ಫಸ್ಟ್ ಡೇ ಇನ್ನು ಹೋಗ್ತಿರುವಾಗ್ಲೇನೆ ನನಗೆ ಫ್ಲೈಟ್ ಅಲ್ಲಿ ಒಂದು ಅನುಭವ ಆಗಿದ್ದು. ಫ್ಲೈಟ್ ಅಲ್ಲಿ ನನ್ನ ಪಕ್ಕ ಒಬ್ರು ಕುತ್ಕೊಂಡಿದ್ರು, ಅವರು ನಾನ್ ವೆಜಿಟೇರಿಯನ್, ಹೋಗ್ತಾನೆ. ಅವರು ಬೆಳಗ್ಗೆನೆ ನಾನು ಇಟ್ಕೊಂಡು ತಿನ್ಕೊಂತ ಕುತ್ಕೊಂಡ್ಬಿಟ್ಟಿದ್ರು. ನನ್ಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟಿತ್ತು, ಏನಪ್ಪಾ ಇದು, ನಾನು ಹೋಗ್ತಾ ಇರೋದು ಮೆಡಿಟೇಷನ್ಗೆ, ಈ ತರ ನನ್ ಪಕ್ಕ ನಾನ್ ವೆಜ್ ತಿನ್ನೋರು ಕುತ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ಹಿಂಸೆ ಆಗ್ತಿದೆ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಸ್ಮೆಲ್ ತಡ್ಕೊಳಕ್ ಆಗ್ತಾ ಇಲ್ಲ, ಹೆಂಗ್ ಮಾಡೋದು ಅಂತ ಕಣ್ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡೆ. ಏನ್ ಮಾಡ್ತೀರಾ ಗುರುಗಳೇ, ನೀವೇ ಮಾಡಿ, ಯೋಗಾಜಿ ನೀವೇ ಮಾಡಿ, ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ಗಾದ್ರೂ ಚೇಂಜ್ ಮಾಡಿಲ್ಲ, ಅವ್ರಿಗಾದ್ರೂ ಚೇಂಜ್ ಮಾಡಿ, ಏನಾದ್ರೂ ಒಂದು ಮಾಡಿ ಪ್ಲೀಸ್ ಅಂತ ಕೇಳ್ಕೊಂಡು ಒಂದು 10 minutes ಕಣ್ ಮುಚ್ಕೊಂಡು ಕುತ್ಕೊಂಡೆ. ನೆಕ್ಸ್ಟ್ ಅದಾದ್ಮೇಲೆ ಅವ್ರು ನಂಗೆ ಮಾತಾಡ್ಸಿದ್ರು, ಏನ್ ಮೇಡಮ್ ಇಲ್ಲಿ ಹುಟ್ಟಿದ್ರೆ, ನಿಮ್ ಹೆಸರೇನು, ನೀವ್ ಯಾರು, ಇಲ್ಲಿಂದ ಬಂದ್ರೆ ಅಂತ ಅವರು ವಿಚಾರಿಸಿದ್ರು ನಂಗೆ. ಇಲ್ಲ, ಈ ರೀತಿ ಚಳ್ಳಕೆರೆಯಿಂದ ಬಂದಿದೀವಿ, ನಾವು ಹಿಮಾಲಯಕ್ಕೆ ಹೊರಟಿದೀವಿ, ಮಹಾತಾರ್ ಬಾಬಾಜಿ ಕೇವ್ಸ್ಗೆ, ಹಿಂಗ್ ಈ ರೀತಿ ಮೆಡಿಟೇಷನ್ ಮಾಡೋದಿಕ್ಕೆ ಅಂತ ಹೇಳ್ದೆ. ಯಾವ ಮೆಡಿಟೇಷನ್, ನಿಮ್ಗೆ ಯಾರು ಕಲ್ಸ್ಕೊಟ್ರು, ಇದರಿಂದ ಏನ್ ಉಪಯೋಗ, ಈ ತರದ್ದು ಅವ್ರು ಕ್ವಶನ್ ಆಗ್ತಾ ಆಗ್ತಾ ಹೋದ್ರು. ನಾನು ಹೇಳ್ತಾ ಹೋದೆ, ಹಿಂಗೆ ನಾವು ಆನಾಪಾನಸತಿ ಧ್ಯಾನ ನಾವು ಮಾಡ್ತಾ ಇರೋಂಥ ಧ್ಯಾನ,
ಇದನ್ನ ನಮ್ಗೆ ಕಲ್ಸ್ಕೊಟ್ಟಿರಂತ ಗುರುಗಳು ಪತ್ರಿಜಿ ಗುರುಗಳು ಅಂತ ಅದನ್ನೆಲ್ಲ ಹೇಳ್ತಾ ಅವ್ರ ಕ್ವಶನ್ ಕೇಳ್ತಾ ಹೋದ್ರು, ನಾನು ಆನ್ಸರ್ ಮಾಡ್ತಾ. ಈಗ 2 hours ನನ್ನ ಅವರ ಮಾತುಕತೆ ಹಂಗೆ ಮುಂದುವರಿತಾ ಹೋತು. ಸೊ ಇದೆಲ್ಲ ಮಾತಾಡ್ತಾ ಮಾತಾಡ್ತಾ ಅವ್ರು ಲಾಸ್ಟ್ ಕೇಳಿದ್ರೆ ಎಷ್ಟು ಖುಷಿಯಾಗಿ ನಾನು ಎಷ್ಟು ಕ್ವಶನ್ ಕೇಳಿದ್ರು ನಗ್ತಾ ನಗ್ತಾ ಮಾತಾಡಿದ್ರೆ ಥ್ಯಾಂಕ್ ಯು ಮೇಡಮ್ ಅಂತ. ಅದ್ರಲ್ಲಿ ಏನಿಲ್ಲ, ನಾನು ಗೊತ್ತಿರೋದು ನಾನು ಹೇಳಿದ್ದೀನಿ, ಬಟ್ ನೀವ್ ಹೆಂಗ್ ತಗೊಳ್ತೀರ ಅದು ನಿಮ್ ಮೇಲೆ ಡಿಪೆಂಡ್ ಅಂತ ನಾನು ಹೇಳ್ದೆ. ಆಮೇಲೆ ಅವ್ರು ಹೇಳಿದ್ರು ನಮ್ ಸಿಸ್ಟರ್ ಸಹ ಮಾಡ್ತಾ ಇದ್ದಾರೆ ಧ್ಯಾನನ, ಅವ್ರು 5 years ಇಂದ ಮಾಡ್ತಾ ಇದ್ದಾರೆ, ಅವ್ರಿಗೆ ಅದ್ಭುತವಾದ ರಿಸಲ್ಟ್ ಸಿಕ್ಕಿದೆ, ಅವ್ರು ಸಹ ಮೈಂಡ್ ಬಹಳ ಅಪ್ಸೆಟ್ ಇತ್ತು. ಸೊ ಈ ಒಂದು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಇವಾಗ ತುಂಬಾ ಚೆನ್ನಾಗಿದ್ದಾರೆ, ಅವರು ಯೂಟ್ಯೂಬ್ ಅಲ್ಲೆಲ್ಲ ಕ್ಲಾಸ್ ಎಲ್ಲ ಕೊಡ್ತಾ ಇದಾರೆ ಅಂದ್ರು. ಸರ್ ಮತ್ತೆ ಇದೆಲ್ಲ ಗೊತ್ತಲ್ವ, ನಿಮ್ ಮನೇಲೆ ರಿಸಲ್ಟ್ ಆಗಿದೆ, ನಿಮ್ ಮನೇಲೆ ಧ್ಯಾನಿಗಳಿದ್ದಾರೆ, ಸೊ ನನ್ನ ಯಾಕೆ ಇಷ್ಟು ಪ್ರಶ್ನೆ ಮಾಡಿದ್ರೆ, ನನ್ನ ಯಾಕೆ ಕೇಳಿದ್ರೆ, ನಿಮ್ಗೆಲ್ಲ ಗೊತ್ತಿದ್ದು ಅಂತ. ಸೊ ಮಾಡ್ತಾ ಇದ್ರೆ ಅದ್ರ ಇನ್ಫಾರ್ಮೇಶನ್ ನನಗೇನು ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ್ರು ಅಷ್ಟೇ ಹಿಂಗ್ ಮಾಡ್ತಾ ಇದೀನಿ ಅಂತ, ನಾನು ಏನು ಕೇಳಿರ್ಲಿಲ್ಲ. ಬಟ್ ಅದೇನೋ ಶಂಕದಿಂದ ಬಂದ್ರೆ ತೀರ್ಥ ಅಂತ ಮನೆಯವ್ರು ಏನ್ ಹೇಳಿದ್ರು ನಮ್ಗೆ ತಲೆಗೆ ಹೋಗಲ್ಲ, ಬಟ್ ನೀವೇನೋ ಹೇಳ್ತಾ ಇದ್ರಿ ಕೇಳ್ಬೇಕಂತ ನನ್ಗೆ ಮನ್ಸಿಗೆ ಅನ್ಸು, ಸೊ ಅದಕ್ಕೆ ಕೇಳ್ದೆ ಅಂತಂದ್ರು. ಓಕೆ ಬಿಡಿ ಸರ್ ಅಂತ ಹೇಳ್ದೆ. ಸೊ ಆಮೇಲೆ ಅವರು ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ನನ್ಗೆ, ಅವ್ರ ಒಬ್ಬ ಆಸ್ಟ್ರಾಲಜಿಸ್ಟ್ ಅಂತ ಹೇಳಿದ್ರು, ಮತ್ತೆ ವಿಷ್ಣು ಸಹಸ್ರನಾಮ ಓದ್ತೀನಿ ಅಂತಾನು ಅವ್ರು ಹೇಳಿದ್ರು. ನಾನ್ ಸರ್ ನಿಮ್ಗೆ ಒಂದ್ ಕ್ವಶನ್ ಕೇಳಲಾ ಅಂತಂದೆ. ಓಕೆ ಕೇಳಿ ಮೇಡಮ್ ಅಂದ್ರು. ಸರ್ ನೀವ್ ಹೇಳ್ತೀರಿ ಆಸ್ಟ್ರಾಲಜರ್ ಅಂತ ಹೇಳ್ತೀರಿ, ಮತ್ತೆ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತೀನಿ ಅಂತ ಹೇಳ್ತೀರಿ, ಸೊ ಈ ನಾನ್ ವೆಜ್ ತಿನ್ನೋದು ಎಷ್ಟು ಮಟ್ಟಿಗೆ ಸರಿ? ಆ ಒಂದು ಜೀವದಲ್ಲಿ, ಪ್ರಾಣಿಯಲ್ಲಿ ಇರುವಂತಹ ಜೀವಾತ್ಮ ಆಗಿರ್ಬೋದು, ನಮ್ಮಲ್ಲಿರುವಂತಹ ಜೀವಾತ್ಮ ಎಲ್ಲ ಒಂದೇ ಅಲ್ವಾ? ಒಂದು ಜೀವಕ್ಕೆ ಹಿಂಸೆ ಕೊಟ್ಟು ಅದನ್ನ ತಿನ್ನೋದು ಎಷ್ಟು ಮಟ್ಟಿಗೆ ಸರಿ ಸರ್? ನಮ್ ತಿನ್ಲಿಕ್ಕಂತ ಎಷ್ಟೊಂದು ಪದಾರ್ಥಗಳಿದಾವೆ, ಯಾಕೆ ಅದನ್ನೆಲ್ಲ ಬಿಟ್ಟು ಇದನ್ನೇ ತಿನ್ಬೇಕು? ಇದರಿಂದ ನಿಮ್ಗೆ ಏನ್ ಅನುಕೂಲ, ನಿಮ್ಗೆ ಏನು ಬರುತ್ತಾ, ಇದನ್ನ ಏನು ಬೆನಿಫಿಟ್ ಅಂತ ಕೇಳ್ದೆ. ಅವರು ಹೇಳಿದ್ರು ಹೌದು ಮೇಡಮ್ ಇದು ತಪ್ಪು, ನನ್ಗೂ ಗೊತ್ತು ತಿನ್ಬಾರ್ದು ಅಂತ, ಬಟ್ ಅದು ಬಿಡಕ್ ಆಗ್ತಾ ಇಲ್ಲ ನನ್ ಕೈಲೆ, ಬಿಡನ್ ಅನ್ಕೋತೀನಿ ಆಗ್ತಾ ಇಲ್ಲ, ನನ್ ತಪ್ಪು ಅಂತ ಗೊತ್ತಿದ್ದು ನನ್ಗೆ ಬಿಡಕ್ ಆಗ್ತಾ ಇಲ್ಲ. ಹಿಂಗೆ ಪಾರ್ಟೀಸ್ ಅವೆಲ್ಲ ಮಾಡ್ತಾ ಇರ್ತೀವಲ್ವ, ಹೋಗ್ಲೇಬೇಕು, ತಿನ್ಲೇಬೇಕಾಗುತ್ತೆ, ಒಂದೊಂದ್ಸರಿ ವೆಜ್ ಸಿಗೋದಿಲ್ಲ ಅಂತಂದ್ರು. ಸೊ ನಾನು ಅವಾಗ ಹೇಳ್ದೆ, ಸರ್ ನೀವ್ ಯಾಕೆ ಹಂಗ ಅನ್ಕೊಳ್ತೀರ, ನೀವು ಸಂಕಲ್ಪ ಮಾಡಿ, ನೀವು ಗುರುಗಳ ಮುಂದೆ ಕೂತ್ಕೊಂಡು ಸಂಕಲ್ಪ, ಅಲ್ಲಿ ನಿಮ್ಮ ಇದ್ರಲ್ಲೇ ನೀವು ಆತ್ಮದಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಸಂಪೂರ್ಣವಾಗಿ ವೆಜಿಟೇರಿಯನ್ ಆಗ್ತೀನಿ, ಇನ್ ಮುಂದೆ ಯಾವುದೇ ನಾನ್ ವೆಜ್ ಅನ್ನ ನಾನು ಮುಟ್ಟೋದಿಲ್ಲ, ಮತ್ತೆ ಎಲ್ಲೇ ಹೋದ್ರು ನನಗೋಸ್ಕರ ಒಂದು ವೆಜಿಟೇರಿಯನ್ ಮೀಲ್ ರೆಡಿ ಇರುತ್ತೆ, ಈ ತರದ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಬೇಕಾದ್ರೆ ನೀವು ಎಲ್ಲೇ ಹೋಗ್ಲಿ ನಿಮ್ಗೋಸ್ಕರ ಒಂದು ವೆಜಿಟೇರಿಯನ್ ಮೀಲ್ ರೆಡಿ ಇರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್ ಅಂತಂದೆ. ಸರಿ ಮೇಡಮ್ ಯಾಕೋ ನಿಮ್ ಮಾತ್ ಕೇಳ್ಬೇಕಂತ ಅನಿಸ್ತಾ ಇದ್ದ, ಇನ್ಮೇಲೆ ನಾನು ನಾನ್ ವೆಜ್ ಎಲ್ಲ ಬಿಟ್ಬಿಡ್ತೀನಿ, ಇನ್ಮೇಲೆ ಪೂರ್ತಿ ವೆಜಿಟೇರಿಯನ್ ಆಗ್ತೀನಿ ಅಂತ ಅವ್ರು ಹೋಗ್ತಾ ಹೇಳೋದ್ರು. ನನಗೆ ಖುಷಿ ಆಯ್ತು. ನನಗೆ ಆಮೇಲೆ ರಿಯಲೈಸ್ ಆಯ್ತು, ನಾನ್ ಯಾಕೆ ಅವ್ರ ಪಕ್ಕ ಕುತ್ಕೊಂಡೆ, ಇಲ್ಲ ಅವ್ರ ಯಾಕೆ ನನ್ ಪಕ್ಕ ಕುತ್ಕೊಂಡ್ರು, ಏನೋ ಅವ್ರನ್ನ ಒಂದು ವೆಜಿಟೇರಿಯನ್ ಮಾಡೋದಕ್ಕೋಸ್ಕರ ಗುರುಗಳು ನನ್ ಮೂಲಕ ಏನಾದ್ರು ಅವ್ರಿಗೆ ಕುಂದಿಸಿದ್ರು, ನನಗೆ ಅವಾಗ ರಿಯಲೈಸ್ ಆಯ್ತು. ಸೊ ಅದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ. ಸೊ ಡೆಲ್ಲಿ ತಲುಪಿದ್ವಿ, ಸಿಕ್ಕಾಬಟ್ಟೆ ಬಿಸಿಲು ಡೆಲ್ಲಿ. ಅಲ್ಲಿ ಹೋಗ್ತಾ ಮತ್ತೆ ಇವ್ರದ್ದು ಬಾಪೂಜಿ ಅವರ ಒಂದು ಸಮಾಧಿ ದರ್ಶನವನ್ನು ತಗೊಂಡ್ವಿ. ಆಮೇಲೆ ಇಂಡಿಯಾ ಗೇಟ್ ಅಲ್ಲಿ ಒಂದಷ್ಟು ಮೆಮೊರಿಬಲ್ ಚಿತ್ರಣವನ್ನ ತೆಗೆಸ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಸೊ ಅದಾದ್ಮೇಲೆ ಸಂಜೆ ನಾವು ಅಕ್ಷರಧಾಮಕ್ಕೆ ಹೋದ್ವಿ. ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಅಕ್ಷರಧಾಮ. ಹೆಂಗೆ ಅಂದ್ರೆ ನೋಡಕ್ 2 ಕಣ್ಣು ಸಾಲದು, ಸ್ವರ್ಗದಲ್ಲಿ ಇದೀವಿ ಅಂತ ಅನ್ಸ್ಬಿಟ್ಟಿತ್ತು. ಈಗಿನ ಮಕ್ಕಳಿಗೆ ನಿಜವಾಗ್ಲೂ ಕರ್ಕೊಂಡು ಹೋಗ್ಲೇಬೇಕಾದಂತ ಒಂದು ಅದ್ಭುತವಾದ ಪ್ಲೇಸ್. ಪುರಾತನ ಸಂಸ್ಕೃತಿಯ ಒಂದು ಎಲ್ಲಾ ವಿಶಿಷ್ಟತೆಗಳನ್ನ ತಿಳಿಸುವಂತದ್ದು ಚಿತ್ರೀಕರಣಗಳನ್ನ ಎಲ್ಲ ತೋರಿಸಿದ್ರು ಅವರು. ಹಳೆ ಕಾಲದಲ್ಲಿ ಎಲ್ಲ ಯಾವ ರೀತಿ ಇತ್ತು, ಪುರಾತನ ಸಂಸ್ಕೃತಿಗಳು ಹೇಗಿದ್ವು, ಆಗಿನ ಕಾಲದಲ್ಲಿ ಹೇಗ್ ನಡೀತಾ ಇತ್ತು ಜೀವನ, ಇದ್ರದ್ದೆಲ್ಲ ಚಿತ್ರೀಕರಣ ಮೂಲಕ ತೋರಿಸಿದ್ರು, ಅದ್ಭುತವಾಗಿತ್ತು. ಮತ್ತೆ ಧರ್ಮ ಅಧರ್ಮಗಳ ಯುದ್ಧ, ಅಂದ್ರೆ ನಾನು ಅನ್ನೋ ಅಹಂಭಾವ ಮನುಷ್ಯನಿಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆತ ಏನು ಸಾಧನೆ ಮಾಡಕ್ಕಾಗಲ್ಲ ಅನ್ನೋ ಚಿತ್ರಣಗಳ ಮೂಲಕ ಅದನ್ನು ಸಹ ತೋರಿಸಿದ್ರು, ಅದ್ಭುತವಾಗಿತ್ತು. ಮತ್ತೆ ಸ್ವಾಮಿ ನಾರಾಯಣರ ಇದನ್ನ ತೋರಿಸಿದ್ರು ಅವರು ಚಿತ್ರ, ಅವರು ಯಾವ ರೀತಿ ಬೆಳೆದ್ರು, ಯಾವ ರೀತಿ ಸಾಧನೆ ಮಾಡಿದ್ರು, ಚಿಕ್ಕ ವಯಸ್ಸಿಂದ ಅವ್ರು ಎಷ್ಟು ಒಂದು ಅದ್ಭುತವಾದ ಸಾಧನೆ ಮಾಡಿದ್ರು ಅನ್ನೋದನ್ನ ಒಂದು ಫಿಲಂ ಮೂಲಕ ತೋರಿಸ್ಕೊಟ್ರು. ಅದ್ಭುತವಾಗಿತ್ತು, ಒಳ್ಳೆ ಅಮೇಸಿಂಗ್ ಆಗಿತ್ತು. ತುಂಬಾ ಖುಷಿಯಾಗಿ ಬಂದೆ ಅಲ್ಲಿಂದ ಫಸ್ಟ್ ಡೇನೆ. ಎಷ್ಟು ಚೆನ್ನಾಗಿತ್ತು, ನನ್ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಇದು ನೋಡ್ಲಿಕ್ಕೆ ಅಂತ ನನಗೆ ಅನಿಸ್ತಾ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿಂದ ಹೋದ್ವಿ ಹೈದಕಾನ್ಗೆ ಹೋದ್ವಿ. ಹೈದಕಾನ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅದು ಸಹ. ಬೆಳಗಿನ ಜಾವ ಹೋದ್ವಿ, ಹಾಗೆ ಫ್ರೆಶ್ ಅಪ್ ಆಗಿ ಅಂದ್ರೆ ನಾನು ಓಡಾಡ್ತಾ ಇರ್ಲಿಲ್ಲ, ನಂಗೆ ಅವತ್ತು ಅಂದ್ರೆ ಹಿಂದಿನ ದಿನ ನಾವು ಹೇಳಿದ್ವಲ್ಲ ಅಕ್ಷರಧಾಮಕ್ಕೆ ಹೋದ್ವಿ ಅಂತ, ಅವತ್ತು ಇನ್ನೊಂದು ಆಯ್ತು ನನ್ಗೆ. ಯಾಕಂದ್ರೆ ನಾನು 1 week ಫುಲ್ ಬೆಡ್ ರೆಸ್ಟ್ ಮಾಡ್ಬಿಟ್ಟಿದ್ದೆ ಅಲ್ವಾ, ಓಡಾಡಕ್ ಆಗ್ತಾ ಇರ್ಲಿಲ್ಲ. ಎಲ್ಲರೂ ಫಾಸ್ಟ್ ಆಗಿ ಹೋಗ್ತಾ ಇದ್ರು, ನನ್ಗೆ ಓಡಾಡಕ್ ಆಗ್ತಾ ಇರ್ಲಿಲ್ಲ, ಕಾಲ್ ತುಂಬಾ ಪೇನ್ ಅನಿಸ್ತಾ ಇತ್ತು ನನ್ಗೆ. ಸೊ ಅವತ್ತು ಏನಾಗಿತ್ತು ಅಂತಂದ್ರ ಮೇಡಮ್ ಇದ್ರ ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋದ್ರು, ಮಾಧವಿ ಮೇಡಮ್. ಅವ್ರ ಪಾಪ ತುಂಬಾನೇ ಹೆಲ್ಪ್ ಮಾಡ್ಬಿಟ್ರು ನನಗೆ ಈ ಒಂದು ಟ್ರಿಪ್ ಅಲ್ಲಿ. ವೀಲ್ ಚೇರ್ ಯಾಕಂದ್ರೆ ಎಲ್ಲರೂ ಫಾಸ್ಟ್ ನಡೀತಿದಾರೆ, ಅವ್ರಿಗೆ ನನ್ಗೆ ರೀಚ್ ಆಗಕ್ ಆಗ್ತಾ ಇರ್ಲಿಲ್ಲ, ಕಾಲ್ ತುಂಬಾ ಪೇನ್ ಅನಿಸ್ತಿತ್ತು, ಕಾಲ್ ಎತ್ತಿಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ 1 week ಫುಲ್ ಬೆಡ್ ರೆಸ್ಟ್ ತಗೊಂಡ್ಬಿಟ್ಟಿದ್ದೆ ನಾನು, ಕಾಲ್ ಎತ್ತಿಡಕ್ ಆಗ್ತಿರ್ಲಿಲ್ಲ. ಹೆಂಗಪ್ಪ ಇದು ನಂಗೆ ಆಗೋಗ್ಬಿಟ್ಟಿತ್ತು. ಫಸ್ಟ್ ಎಲ್ಲ ನನಗೆ ಬರೀ ವೀಲ್ ಚೇರ್ ಮೇಲೆ ನನ್ ಕರ್ಕೊಂಡು ಓಡಾಡಿದ್ರು ಅವರು. ನನಗೆ ನೈಟ್ ತುಂಬಾನೇ ಬೇಜಾರಾಗಿ ಹೋಗಿತ್ತು ಅವತ್ತು.
ಅವಾಗೂ ಕುತ್ಕೊಂಡು ನಾನು ಒಂದ್ ಸಂಕಲ್ಪ ಮಾಡ್ಕೊಂಡೆ, ನಾನು ನಾಳೆಯಿಂದ ಪ್ಲೀಸ್ ನಾನು ಯಾರ ಹತ್ರನು ಹೆಲ್ಪ್ ತಗೊಳ್ಬಾರ್ದು, ನನ್ ಕಾಮೇಲೆ ನಾನು ನಡಿಬೇಕು ಬಾಬಾಜಿ, ನಾನು ಇನ್ನು ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ, ನೀವೇ ಕರ್ಸ್ಕೊತಿರೋ ಏನೋ ಗೊತ್ತಿಲ್ಲ, ನನ್ ಕಾಮೇಲೆ ನಾನು ನಡಿಬೇಕು, ನಾನು ಯಾರು ಹೆಲ್ಪ್ ತಗೋಬಾರ್ದು, ಯಾರ ಕೈ ಹಿಡ್ಕೊಳ್ಬಾರ್ದು, ನಾನು ಸ್ವತಂತ್ರವಾಗಿ ನಡಿಬೇಕು, ಫಾಸ್ಟ್ ಆಗಿ ನಡಿಬೇಕು, ಈ ದೇಹ ನನ್ನದಲ್ಲ, ಎಲ್ಲವೂ ನಿನ್ಗೆ ಅರ್ಪಣೆ ಮಾಡ್ಬಿಡಿದೀನಿ, ನೀನ್ ಹೇಗ್ ನಡೆಸ್ತೋ ಹಾಗೆ ಅಂತ ನಾನು ಒಂದ್ ನೈಟ್ ಸಂಕಲ್ಪ ಮಾಡಿದ್ದೆ. ಸೊ ಬೆಳಗ್ಗೆ 5 ಹೋದ್ವಲ್ವಾ, ಅಲ್ಲಿ ಗಂಗಾ ಸ್ನಾನ, ಎಲ್ಲ ನದಿಲಿ ಸ್ನಾನ ಮಾಡ್ತಾ ಇದ್ರು. ಅದು ಸ್ಟೆಪ್ಸ್ ಗಳು ತುಂಬಾ ಇದಾವೆ ಅಲ್ಲಿ, ಒಂದು 150 to 100 ಸ್ಟೆಪ್ಸ್ ಇರ್ಬೋದು, ಅದು ಹತ್ಬೇಕು ಇಳಿಬೇಕು. ನಾನ್ ಅನ್ಕೊಂಡೆ ಇವ್ರು ಸ್ನಾನಕ್ಕೆ ಅಷ್ಟೇ ಹೋಗ್ತಾರೆ ಅಂತ, ಇಲ್ಲ ಸ್ನಾನ ಮಾಡ್ಕೊಂಡು ಮತ್ತೆ ಮೇಲ್ ಬರ್ತಾರೆ, ಇಳಿಯೋದ್ ಬೇಡ ಅನ್ಕೊಂಡೆ. ಇಲ್ಲ, ಸ್ನಾನ ಮಾಡ್ಕೊಂಡು ಮುಂದ್ಗಡೆ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು. ಸರಿ ಹೆಂಗೋ ಹೋಗ್ಬಿಡೋಣ ಅನ್ಕೊಂಡು ನಿಧಾನಕ್ಕೆ ಇಳ್ಕೊಂಡು ಹೋದೆ. ಆಮೇಲೆ ನದಿಲಿ ಇದು ಹಾಕಿರ್ತಾರಲ್ವ, ಕಟ್ಟಿಗೆ ಎಲ್ಲಾ ಹಿಂಗೆ ಅಡ್ಡ ಅಡ್ಡ ಹಾಕಿರ್ತಾರೆ, ಅದು ಎಷ್ಟು ಇದಿತ್ತಂದ್ರೆ, ಡೆಲಿಕೇಟೆಡ್ ಆಗಿತ್ತಂದ್ರೆ ನಿಧಾನ ಹೋಗ್ಬೇಕು, ಸ್ವಲ್ಪ ಸ್ಲಿಪ್ ಆದ್ರೆ ಕೆಳಗ್ ಬಿದ್ಬಿಡ್ತಾರೆ ನೀರಲ್ಲಿ, ಆ ತರ ಇತ್ತು. ಸೊ ನೆಟ್ಟಗ್ ನಡೀತಾ ಇರೋರ್ಗೆ ಕಷ್ಟ ಆಗ್ತಾ ಇದೆ. ನಾನ್ ಮೊದ್ಲೇ ಸೊಟ್ಟ ನಡೀತೀನಿ, ಹೆಂಗಪ್ಪ ಹಿಂಗಾದ್ರೆ ಹೆಂಗೆ ಅಂತ ಕಣ್ ಮುಚ್ಕೊಂಡ್ ಬಾಬಾಜಿ ಎಲ್ಲಾ ನಿಂದೆ ಅನ್ಕೊಂಡು ನಿಧಾನಕ್ಕೆ ಕಾಲಿಟ್ಕೊಂತ ಮುಂದಿರೋರು ಕೈ ಕೊಡ್ತೀರಾ ಮೇಡಮ್ ಅಂದ್ರೆ, ಇಲ್ಲ ಬೇಡ ನಾನು ಯಾರ ಕೈ ಹಿಡ್ಕೊಳಲ್ಲ ಅಂತ ನಿಧಾನಕ್ಕೆ ನಡ್ಕೊಂಡು ಹೋದೆ. ಫಿನಿಶ್ ಮಾಡ್ದೆ, ಮುಂದಕ್ಕೆ ಹೋದೆ. ಹಿಂದೆ ಬರೋರು ನನ್ನ ಕೈ ಹಿಡ್ಕೊಂಡ್ರು. ಅವ್ರು ಇಲ್ಲ ಮೇಡಮ್ ನನಗೆ ಸ್ಲಿಪ್ ಆಗ್ತಿತ್ತು, ಅದಕ್ಕೆ ನಿಮ್ಮನ್ನ ಹಿಡ್ಕೊಂಡೆ ನಾನು ಅಂತಂದ್ರು. ಅಸ್ಲೋ ನಾನ್ ಯಾರನ್ನೂ ಹಿಡ್ಕೊಳ್ಳಿಲ್ಲ, ನಾನು ಮುಂದೆ ಹಂಗೆ ಹೋದೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲೇನೂ ಆಗ್ಲಿಲ್ಲ, ನನ್ಗೆ ಆರಾಮಾಗಿ ನಡ್ಕೊಂಡು ಹೋದೆ. ಬಟ್ ಗಂಗಾ ಸ್ನಾನ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನೀರು ಮುಡ್ಸೋಂಗಿರ್ಲಿಲ್ಲ, ಕಾಲು ನೀರ್ ಮುಡ್ಸ್ಕೊಬೇಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಗಂಗಾ ಸ್ನಾನ ಮಾಡ್ಲಾ, ನಡ್ಕೊಂತ ಹೋದೆ ದೇವಸ್ಥಾನಕ್ಕೆ. ಮೇಲ್ಗಡೆ ಸ್ವಲ್ಪ ಟಾಪಲ್ ಇತ್ತು, ಅಲ್ಲಿ ಬರೇ ಕಲ್ಲು, ನಾರ್ಮಲ್ ರೋಡ್ ಇರ್ಲಿಲ್ಲ, ಬರೀ ದೊಡ್ಡ ದೊಡ್ಡ ಕಲ್ಲು, ಚಿಕ್ಕ ಚಿಕ್ಕ ಕಲ್ಲು, ಕಾಲ್ ನೆಟ್ಟಿ ಗಿಡಕ್ಕೆ ಆಗ್ತಿರ್ಲಿಲ್ಲ, ಆ ತರದ್ ಒಂದ್ ಪ್ಲೇಸು. ಅದ್ರಲ್ಲಿ ನಿಧಾನಕ್ಕೆ ಹಂಗೆ ನಡ್ಕೊಂತ ಎಲ್ಲರ ಜೊತೆಗೆ ಬರಕ್ ನನ್ಗೆ ಅವ್ರನ್ನ ರೀಚ್ ಆಗಕ್ ಆಗಲ್ಲ ಅಂತ, ಅವ್ರಕಿನ್ನ ಮುಂಚೆ ನಾನು ಸ್ಲೋ ಆಗಿ ಹೋಗಿ ಅಲ್ಲಿ ಇವ್ರು ಸ್ನಾನ ಮಾಡ್ಕೊಂತಿರ್ಲಿ, ನಾನು ಮೆಡಿಟೇಷನ್ ಮಾಡೋಣ ಅಂತ ಮೇಲೆ ಕುತ್ಕೊಂಡು ದೇವಸ್ಥಾನದಲ್ಲಿ ಮೆಡಿಟೇಷನ್ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟೆ ಅವ್ರು ಬರೋವರೆಗೂ. 1.5 hour ಆಯ್ತು ಕೂತ್ಕೊಂಡೆ. ಮತ್ತೆ ಅವ್ರೆಲ್ಲರೂ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಧ್ಯಾನವನ್ನು ಮಾಡಿದ್ರು ನೀರಲ್ಲಿ. ಆಮೇಲೆ ಫೋಟೋ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ಇವರೆಲ್ಲ ಧ್ಯಾನ ಮಾಡಿದ್ದಾರೆ ನೀರಲ್ಲಿ, ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ. ಎಲ್ಲ ಮುಗಿಸ್ಕೊಂಡ್ ಬಂದು ಮತ್ತೆ ಅಲ್ಲಿ ಸ್ವಾಮೀಜಿ ಅವರು ಒಂದಷ್ಟು ಅಲ್ಲಿ ಒಂದು ಇದ್ರನ್ನೆಲ್ಲ ಹೇಳಿದ್ರು ಅವರು, ಆ ಒಂದು ಜಾಗದ ಮಹಾತ್ಮೆಯನ್ನ ಎಲ್ಲ ಹೇಳಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಒಂದು ಆಂಜನೇಯ ಸ್ವಾಮಿ ದರ್ಶನ ಇತ್ತು, ಅದನ್ನು ಸಹ ಪಡ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಬಂದ್ವಿ. ಮತ್ತೆ ಅದೇ ಜಾಗದಲ್ಲಿ ನಿಧಾನಕ್ಕೆ ನಡ್ಕೊಂಡ್ ಬಂದೆ. ನಾನು ಇನ್ನೊಂದ್ ಏನಂದ್ರೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಕೂತ್ಕೊಂಡಾಗ ನನಗೆ ಹೋಗ್ತಾ ನಡ್ಕೊಂತ ಹೋದ್ನೆಲ್ಲ ಕಾಲ್ ಪೇನ್ ಆಗ್ತಾ ಇತ್ತು, ಕಾಲ್ ನೆಟ್ಟಿಗಿಡಕ್ ಆಗ್ತಾ ಇರ್ಲಿಲ್ಲ. ಸೊ ಕುತ್ಕೊಂಡಾಗೆ ನನ್ಗೆ ಮೇಲಿಂದ ಒಂದ್ ಕೋಲ್ ಬಿತ್ತು, ಅದು ತುಂಬಾ ಖುಷಿ ಆಯ್ತು. ನಾನು ನೋಡಿದ್ರೆ ಎಷ್ಟ್ ಚೆನ್ನಾಗೈತೆ ಅದು, ಕೆಳಗಡೆ ಎಲ್ಲ ದುಂಡಗಿದೆ, ಮೇಲೆ ಉದ್ದಕ್ಕಿದೆ, ಹಂಗೆ ಹಿಡ್ಕೊಳಂಗೆ ಎಷ್ಟು ಚೆನ್ನಾಗಿತ್ತು. ಗುರುಗಳೇ ನನ್ಗೆ ಏನಾದ್ರು ಇದನ್ನ ಕೊಟ್ರೆ ಹಿಡ್ಕೊಂಡು ಹೋಗ್ಲಿ ಅಂತ ಅನ್ಕೊಂಡು ಅಲ್ಲಿಂದ ನಾನು ಕೋಲ್ ಹಿಡ್ಕೊಂತ ನಡ್ಕೊಂತ ಬಂದೆ. ಮೆಟ್ಲು ಸಹ ಅದನ್ನ ಹಿಡ್ಕೊಂಡೇ ಹತ್ತಿದೆ. ತುಂಬಾ ಖುಷಿ ಆಯ್ತು ನನಗೆ ಅಲ್ಲಿ ಒಂದ್ ಆ ರೀತಿ ಆಗಿದ್ದು. ಆಮೇಲೆ ನೆಕ್ಸ್ಟ್ ಡೇ ನಾವ್ ಇದಕ್ ಹೋದ್ವಿ, ನೀಮ್ ಕರೋಲಿ ಬಾಬಾ. ನೀಮ್ ಕರೋಲಿ ಬಾಬಾ ಹೋದ್ವಿ. ಅದು ಸ್ವಲ್ಪ ಟ್ರಾಫಿಕ್ ಸಿಗ್ನಲ್ ಸಿಕ್ಕಾಕೊಂಡ್ಬಿಟ್ವಿ, ಯಾಕಂದ್ರೆ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಬಂದ್ವು. ಅಲ್ಲಿ ನೀಮ್ ಕರೋಲಿ ಬಾಬಾ ಹೋಗೋದು ತುಂಬಾ ಲೇಟ್ ಆಗೋಯ್ತು, 5 to 6 hours ನಾವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ವಿ. ಯಾವ ವೆಹಿಕಲ್ಸ್ ಬಿಡ್ತಾನೆ ಇಲ್ಲ ಅಲ್ಲಿ, ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ, ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದಾವೆ, ಯಾವನು ಬಿಡ್ತಾ ಇಲ್ಲ ಅಲ್ಲಿ. ಹೆಂಗ್ ಮಾಡದಪ್ಪ, ಅದು 7 o'clock ಲಾಸ್ಟ್ ಅಂತ ಹೇಳಿದ್ದಾರೆ ಇದು ದರ್ಶನ. ಹೆಂಗ್ ಮಾಡೋದು, ದರ್ಶನ ಆಗುತ್ತಿಲ್ಲ ಅಂತ. ಇಲ್ಲ ನಾವೆಲ್ಲರೂ ಅನ್ಕೊಂಡ್ವಿ, ಇಲ್ಲ ಹಾಗೆ ಆಗುತ್ತೆ, ನಾವು ನೀಮ್ ಕರೋಲಿ ಬಾಬಾಜಿ ನಾವು ಖಂಡಿತ ದರ್ಶನ ಪಡಿತೀವಿ ಅಂತ ಎಲ್ರೂ ಸಹ ಧ್ಯಾನ ಮಾಡ್ಕೊಳ್ತಾ, ಒಂದ್ ಆಂಜನೇಯ ಸ್ತೋತ್ರ ಹೇಳ್ಕೊಳ್ತಾ, ಮಂತ್ರಗಳನ್ನ ಹೇಳ್ಕೊಳ್ತಾ ಕುತ್ಕೊಂಡ್ವಿ. ಯಾವ ವೆಹಿಕಲ್ಸ್ ಬಿಟ್ಟಿಲ್ಲ, ಬಟ್ ನಮ್ಮವ್ 2 ಮಾತ್ರ. ಅದು ರಿಕ್ವೆಸ್ಟ್ ಹೋಗಿ ಎಲ್ಲ ಡ್ರೈವರ್ಗಳು ಅವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಮತ್ತೆ ಮೆಡಿಟೇಟರ್ಸ್ ಎಲ್ಲರೂ ಹೋಗಿ ಈ ತರ ನಾವು ಹೋಗ್ತಾ ಇದ್ವಿ, ದಯವಿಟ್ಟು ನಮ್ಗೆ ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಯಾವ ವೆಹಿಕಲ್ಸ್ ಬಿಡ್ಲಿಲ್ಲ, ನಮ್ಮ 2 ವೆಹಿಕಲ್ಸ್ ಮಾತ್ರ ಬಿಟ್ಕೊಟ್ರು ಅವರು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಎಷ್ಟು ಫಾಸ್ಟ್ ಆಗಿ ಹೋದಂದ್ರೆ ಡ್ರೈವರು, ಏನ್ ಫಾಸ್ಟ್ ಹುಡ್ಕೊಂಡು ಹೋದ್ರು. ಅವ್ರ ಸಮಯ ಪ್ರಜ್ಞೆ ನಿಜವಾಗ್ಲೂ ಮೆಚ್ಚಲೇಬೇಕು. ನಮ್ದೇ ಲಾಸ್ಟ್ ದರ್ಶನ, ನಾವ್ ಒಂದ್ ಸ್ವಲ್ಪ ಒಂದು 10 minutes 20 minutes ಲೇಟ್ ಆಗಿ ಹೋದ್ರೆ ದರ್ಶನ ಸಿಗ್ತಾ ಇರ್ಲಿಲ್ಲ ನಮ್ಗೆ, ಅಷ್ಟು ಫಾಸ್ಟ್ ಆಗಿ ಹೋದ್ರು ಅವರು. ಸೊ ಅಲ್ಲಿಂದ ಬೇಗ ಬೇಗ ಹೋದ್ವಿ, ನಮ್ದೇ ಲಾಸ್ಟ್ ದರ್ಶನ. ತುಂಬಾ ಚೆನ್ನಾಗಾಯ್ತು ದರ್ಶನ, ತುಂಬಾ ಚೆನ್ನಾಗಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಕುಂಟ್ಕಂತಾನೆ ಓಡ್ಕಂತ ಹೋದೆ, ಕಾಲ್ ಪೇನ್ ಅನ್ಸ್ಲೇ ಇಲ್ಲ. ನಿಜವಾಗ್ಲೂ ಅವ್ರಿಗೆ ರೀಚ್ ಆದೆ ನಾನು ಅವತ್ತು. ಥರ್ಡ್ ಡೇ ನಾನು ಅವ್ರಿಗೆ ರೀಚ್ ಆಗ್ಬಿಟ್ಟೆ, ಫಾಸ್ಟ್ ಆಗಿ ಹೋದೆ. ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ಕಷ್ಟ ಆಯ್ತು, ಥರ್ಡ್ ಡೇ ನಾನು ಅವ್ನ್ ರೀಚ್ ಆದೆ ಫಾಸ್ಟ್ ಆಗಿ ನಡೀತಾ ಮುಗಿಸ್ಕೊಂಡ್ ಬಂದ್ವಿ. ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿತ್ತು ಅದೊಂದು ದರ್ಶನ. ನೆಕ್ಸ್ಟ್ ಡೇ ನಮ್ಮ ಒಂದು ಕನಸಿನದ್ದು ಏನು ಮಹತ್ತರ ಬಾಬಾಜಿ ಕೇವ್ಸ್, ಅದು ನನ್ಸಾಗೋ ದಿನ. ಅವತ್ತು ಹೊರಟ್ವಿ, ನೈಟ್ ಸ್ಟೇ ಮಾಡ್ಕೊಂಡು ರೆಸಾರ್ಟ್ ಅಲ್ಲಿ. ಬೆಳಗ್ಗೆ ಪಸರಿಟ್ಟು ದೋಸೆ ಮಾಡಿದ್ರು ತಿನ್ಕೊಂಡು. ಹೆಂಗ್ ಹೇಳ್ತಾ ಇದ್ರು ಎಲ್ರು,
ನೋಡಿ ನಿಮ್ ಕಾಲ್ ಪೇನ್ ಆಗಿದೆ, ರಿಸ್ಕ್ ತಗೋಬೇಡಿ, ಡೋಲೋ ಸೆಲೆಕ್ಟ್ ಮಾಡ್ಕೊಂಬಿಡಿ, ಡೋಲೋಗ್ ಹೋಗ್ಬಿಡಿ, ಸುಮ್ಮನೆ ರಿಸ್ಕ್ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಇಲ್ಲ ನಾನು ಅನ್ಕೊಂಡಿದ್ದೆ, ನಾನು ಒಳಗಡೆ ಬಾಬಾಜಿ ಕೇಳ್ಕೊಂಡಿದ್ದ ಏನಾದ್ರೂ ಆಗ್ಲಿ ನಾನು ಹತ್ಕೊಂಡ್ ಬರ್ತೀನಿ ಅಂತ. ಸೊ ನಾನು ಹೋದೆ, ಅಲ್ಲಿ ಕೇಳಿದ್ರು ಸ್ಟಿಕ್ ಬೇಕಾ ಡೋಲೋ ಬೇಕಂತ. ನಂಗೆ ಸ್ಟಿಕ್ಕೆ ಕೊಡಿ ಅಂತ ಅಂದ. ಯಾರ ಮಾತು ಸ್ವಲ್ಪ ಆಸ್ಲಿಲ್ಲ. ಇಲ್ಲ ನನ್ಗೆ ಬಾಬಾಜಿ ನನ್ಗೆ ಹೇಳಿದಾರೆ ಶಿವ ಸ್ಟ್ರಾಂಗ್ ಅಂತ. ಒಳಗಡೆಯಿಂದ ಬರ್ತಾ ಇದ್ದೆ, ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ನಡೆದೇ ಬಿಡೋಣ ಏನಾದ್ರೂ ಆಗ್ಲಿ ಅಂತ ನಾನು ಸ್ಟಿಕ್ ಇಟ್ಕೊಂಡು ಸುಮ್ನೆ ಹೋಗ್ತಾ ಇದ್ದೀನಿ ಮೇಲೆ. ಒಂದ್ ಸ್ವಲ್ಪ ಮೇಲೆ ಹತ್ತಿದ್ದಂಗೆ ಕಣ್ ತುಂಬಾ ನೀರು ತುಂಬ್ಕೊಂಡಿತ್ತು. ಸ್ವಲ್ಪ ಭಯ ಅನಿಸ್ತು. ಆಮೇಲೆ ಅನ್ಕೊಂಡೆ, ಬಾಬಾಜಿ ಎಲ್ಲ ನಿಮ್ದ, ಈ ದೇಹ ನಂದಲ್ಲ, ಎಲ್ಲ ನಿಮ್ದ, ನೀವ್ ಏನ್ ಬೇಕಾದ್ರೂ ಮಾಡಿ, ನಾನ್ ಮಾತ್ರ ಸುಮ್ನೆ ನೀವ್ ಹೇಳ್ದಂಗ್ ಬರ್ತೀನಿ ಅಷ್ಟೇನೆ. ಹೆಂಗ್ ಬೇಕಾದ್ ನೀವ್ ಕರ್ಸ್ಕೊಳ್ಳಿ, ನೀವೇ ಕರ್ಸ್ಕೊಳ್ಳೋದು, ನಂದೇನು ಇಲ್ಲ ಅಂತ ಅನ್ಕೊಂಡ್ ಕಣ್ ಮುಚ್ಕೊಂಡು, ಕಣ್ ತುಂಬಾ ನೀರ್ ತುಂಬ್ಕೊಂಡಿದ್ದ ಕಣ್ ಮುಚ್ಕೊಂಡಿದೀನಿ. ಸುಮ್ನೆ ಆ ಕಡೆ ಏನು ನೋಡ್ತಾ ಇಲ್ಲ, ತಲೆ ಸುತ್ತದಂಗ ಆಗುತ್ತೆ ಆ ಕಡೆ ನೋಡಿದ್ರೆ. ಸುಮ್ನೆ ಸ್ಟಿಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅವು ಹೆಂಗ್ ಹೋದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ರೀಚ್ ಆಗ್ಬಿಟ್ಟೆ ಕೊನೆಗೆ. ಮೇಡಮ್ ಇನ್ನೂ ಎಲ್ಲ ಹೋಗ್ತೀರಾ, ಇಲ್ಲೇ ಬಂತು ಬನ್ರಿ ಅಂತ. ನನಗೆ ಖುಷಿ ಆಗುತ್ತಲ್ಲ, ರೀಚ್ ಆಗ್ಬಿಟ್ಟೆ. ನಾನು ಇನ್ನೂ ಎಷ್ಟು ಮೇಲೆ ಹೋಗ್ಬೇಕು ಅನ್ಕೊಂಡಿದ್ದೆ. ಅಪ್ಪ ಅಂತೂ ಇಂತೂ ರೀಚ್ ಆಗ್ಬಿಟ್ಟೆ ಅಂತ ತುಂಬಾ ಖುಷಿ ಆಯ್ತು. ಸ್ಟಿಕ್ ಇಟ್ಟು ಮೆಡಿಟೇಷನ್ ಕುತ್ಕೊಂಡೆ. ಹೊರಗಡೆ ಕಟ್ಟೆ ಮೇಲೆ ಸ್ಟೆಪ್ ಇದ್ದು ಕುತ್ಕೊಂಡೆ. ಒಳಗಡೆ ಫುಲ್ ಆಗಿತ್ತು. ಸ್ವಲ್ಪ ಹೊತ್ತು ಕುತ್ಕೊಳ್ತಿದ್ದಾಗ ನನ್ಗ ಫುಲ್ ಬಾಡಿ ವೈಬ್ರೇಟ್ ಸ್ಟಾರ್ಟ್ ಆಗೋಯ್ತು. ಫುಲ್ ಬಾಡಿ ನನ್ ಕಂಟ್ರೋಲ್ಗೆ ಸಿಗ್ತಿರ್ಲಿಲ್ಲ. ಒಂದೇ ಸರಿ ಶಾಕ್ ಹೊಡ್ದಂಗ ಆಯ್ತು. ಕರೆಂಟ್ ಸ್ವಿಚ್ ಹೆಂಗ್ ಮುಟ್ಟಿದಾಗ ಯಾವ ರೀತಿ ಶಾಕ್ ಹೊಡಿಯುತ್ತೋ ಆ ತರ ಒಂದು ಶಾಕ್ ಹೊಡ್ದ್ಬಿಟ್ಟು ನನ್ಗೆ ದಬ್ಬಂತ ಬಿದ್ದೋಗ್ಬಿಟ್ಟೆ. ಅಲ್ಲೇನೆ ಫುಲ್ ಕೈ ಕಾಲು ಎಲ್ಲ ಹಿಂದಾಕಿ ದಬ್ಬಂತ ಬಿದ್ದೋಗ್ಬಿಟ್ಟೆ. ಏನಾಯ್ತು ಆ ಕ್ಷಣಕ್ಕಂತ ನನಗೆ ಗೊತ್ತೇ ಆಗ್ಲಿಲ್ಲ ನನ್ಗೆ. ಅವಾಗ ಪ್ರೇಮ್ನ ಸರ್ ಬಂದ್ರು. ಆ ಪ್ರೇಮ್ನ ಸರ್ ಬಂದು ಕೈ ಇಟ್ಕೊಂಡ್ರು. ಮತ್ತೆ ಪಕ್ಕದಲ್ಲಿ ಇನ್ನೊಬ್ರು ಬಂದು ಕೈ ಇಟ್ಕೊಂಡ್ರು. ಏನಾಗ್ತದೆ ಅಂದ್ರೆ ನನಗೇನು ಹೇಳಕ್ಕೂ ಆಗ್ತಾ ಇಲ್ಲ. ಫುಲ್ ಬಾಡಿ ಶಿವರು, ಶೇಕು, ಏನಾಗ್ತಿದೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಸುಮ್ನೆ ಕಣ್ ಮುಚ್ಕೊಂಡು ಬಾಡಿ ಎಲ್ಲ ನಡಗ್ತಾ ಇದೆ. ಏನ್ ಮಾಡೋದು ಗೊತ್ತಾನೆ ಆಗ್ತಾ ಇಲ್ಲ. ಮತ್ತೆ ಸರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋದ್ರು. ನೀ ಯಾರು ಕಾಣಿಸ್ತಾ ಇದಾರೆ, ಏನೋ ಎತ್ತ ಅಂತ ಎಲ್ಲ ನಾನು ಅವ್ರು ಹೇಳಿದನ್ನ ಹೇಳ್ತಾ ಹೋದೆ. ಇನ್ನೊಂದು ಏನಂದ್ರೆ, ನನ್ ಪಕ್ಕದಲ್ಲಿ ಕುತ್ಕೊಂಡಿರೋ ಮೇಡಮ್ ನನ್ ಕೈ ಹಿಡ್ಕೊಂಡಿದ್ದಾರೆ, ತಲೆ ಹಿಡ್ಕೊಂಡಿದ್ದಾರೆ. ನನಗೆ ಏನ್ ಅನ್ಸ್ತಾ ಇದೆಯೋ ಅವ್ರಿಗೂ ಸಹ ಅದನ್ಸ ಅವ್ರಿಗೆ ಕೇಳಿಸ್ತಾ ಇದೆ. ನನ್ನ ಒಳಗಿನ ಮಾತು ಅವ್ರಿಗೆ ಕೇಳಿಸ್ತಾ ಇದೆ. ನಾನು ಏನು ಉತ್ತರ ಕೊಡ್ಬೇಕು ಅನ್ಕೊಂಡಿದ್ದೆ ಅವ್ರ ಮುಂಚೆನೆ ಅರ್ಥ ಆಗ್ತಾ ಇದೆ. ಅವ್ರು ಅರ್ಧ ಉತ್ತರ ನಾ ಕೊಟ್ರೆ ಇನ್ನು ಅರ್ಧ ಉತ್ತರ ಅವ್ರು ಕೊಡ್ತಾ ಇದಾರೆ. ಆ ರೀತಿ ಆಗಿ ಹೋಗಿದೆ. ನನ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಅವ್ರಿಗೆ ಅದು ತಿಳಿತಾ ಇದೆ. ಆ ರೀತಿ ಆಗಿತ್ತು. ಸೊ ನನಗೆ ಅವಧೂತರು ಕಾಣಿಸ್ತಾ ಹೋದ್ರು. ಫಸ್ಟಿಗೆಲ್ಲ ಕಣ್ಣು ಮುಚ್ಕೊಂಡಾಗ ಫುಲ್ ಅವಧೂತರು ಭೂಲೋಕದಿಂದ ಫುಲ್ಲು ಶಿವನ ಹತ್ರ ಹೋಗ್ತಾ ಇರೋದು, ಮತ್ತೆ ಶಿವನ ಮುಂದೆ ಕುತ್ಕೊಂಡು ಧ್ಯಾನ ಮಾಡ್ತಿರೋಂಥದ್ದು, ಮತ್ತೆ ಸನ್ಯಾಸಿಗಳು ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ತಿರೋಂಥದ್ದು. ಮತ್ತೆ ಅದ್ರಲ್ಲಿ ನನ್ ಕಂಡ್ಕೊಂಡಿದ್ದೇನಂದ್ರೆ, ನಾನು ಅಲ್ಲಿ ಇದ್ದೀನಿ, ಆ ಒಂದು ಅವಧೂತರಲ್ಲಿ ನಾನು ಒಬ್ಳು ಅನ್ನೋದು ನನಗೆ ಆ ಫೀಲ್ ಆಗಿದ್ದು. ಅದ್ರಲ್ಲಿ ನೀನ್ ಯಾರು ಅಂತ ಗುರ್ತಿಸುತ್ತ ಸರ್ ಹೇಳ್ತಿದ್ದಾರೆ. ನಾನು ಅವಧೂತರಲ್ಲಿ ಒಬ್ಳಾಗಿದ್ದೀನಿ ಅಷ್ಟೇ, ಅದು ನನಗೆ ಗೊತ್ತಾಗಿದ್ದು. ನಾನು ಅಲ್ಲೇ ಇದ್ದೀನಿ, ಅದು ನನಗೆ ಕನ್ಫರ್ಮ್ ಆಯ್ತು. ನಾನು ಹಿಮಾಲಯದಲ್ಲಿ ಇದ್ದೀನಿ. ಮತ್ತೆ ನಾನು ಅವಧೂತರಾಗಿ ಒಂದು ಜನ್ಮ, ಯಾವ್ದೋ ಒಂದು ಜನ್ಮದಲ್ಲಿ ಅವಧೂತರಾಗಿ ನಾನು ಅಲ್ಲಿ ಹೋಗ್ ಬಂದಿದ್ದೀನಿ ಶಿವನ ಹತ್ರ ಅನ್ನೋದೊಂದು ಕನ್ಫರ್ಮ್ ಆಯ್ತು. ಮತ್ತೆ ನೀನು ಇಲ್ಲಿ ಯಾವಾಗಿಂದ ನೀನು ಧ್ಯಾನವನ್ನ ಮಾಡ್ತಿದ್ಯಾ, ನೀನು ಕೇಳ್ಕೊ, ಅವ್ರನ್ನ ಪ್ರಶ್ನೆ ಕೇಳು, ಶಿವನೇ ಕೇಳು ಅಂತ ಹೇಳ್ತಿದ್ದಾರೆ. ನಾನು ಶಿವನನ್ನ ಕೇಳ್ತಾ ಇದ್ದೀನಿ, ನಾನು ಎಷ್ಟು ವರ್ಷದಿಂದ ಅಥವಾ ಎಷ್ಟು ಜನ್ಮಗಳಿಂದ ನಾನು ಧ್ಯಾನವನ್ನ ಮಾಡ್ತಾ ಇದ್ದೀನಿ, ಪ್ಲೀಸ್ ತೋರ್ಸಿ ಶಿವ ಅಂತ ನಾನು ಕೇಳ್ತಾ ಇದ್ದೀನಿ. ನಂಬರ್ ಮಾತ್ರ ಕಾಣಿಸ್ತಾ ಇದೆ, ಮತ್ತೇನು ಗೊತ್ತಾಗ್ತಿಲ್ಲ. ನನಗೆ 3 ಅಂತ ನಂಬರ್ ಗೋಚರಿಸ್ತಾ ಇದೆ. ನಾನು 3 ಅಂತ ಹೇಳ್ತಿದ್ದೀನಿ. ನನ್ನ ಪಕ್ಕದಾಗಿರೋ ಮೇಡಮ್, ನನ್ನ ಕೈ ಇಟ್ಕೊಂಡಿರೋ ಮೇಡಮ್ ಹೇಳ್ತಾರೆ 3 ಯುಗಗಳಿಂದ ಅಂತ ಹೇಳ್ತಿದ್ರು. ನನಗೆ ಅದು ಅರ್ಥ ಆಗ್ಲಿಲ್ಲ. ನನಗ ಯುಗನೂ ಗೊತ್ತಾಗ್ಲಿಲ್ಲ, ಜನ್ಮನೂ ಗೊತ್ತಾಗ್ಲಿಲ್ಲ. ನಂಗೆ ನಂಬರ್ ಮಾತ್ರ ಕಾಣಿಸ್ತು, 3 ಯುಗ ಅಂತ ಅವ್ರು ಹೇಳಿದ್ರು. ಸೊ ಅದಾದ್ಮೇಲೆ ಹಾವು ಮತ್ತೆ ಇನ್ನೂ ಸಿಕ್ಕಾಬಟ್ಟೆ ಕಾಣಿಸ್ತಿದೆ. ಅದು ಫುಲ್ಲು ನನಗೆ ಇನ್ನು ಸ್ವಲ್ಪ ನೆನಪಿದೆ, ಎಲ್ಲ ನೆನಪಿಲ್ಲ ನನ್ಗೆ. ಒಂದು ಸ್ವಲ್ಪ ನೆನಪಿದೆ. ಹಾವು ಕಾಣಿಸ್ಕೊಳ್ತು, ಮತ್ತೆ ಒಂದು ಪ್ರಾಣಿ ಹಿಂಸೆ ಮಾಡೋಂಥದ್ದು ಕಾಣಿಸ್ಕೊಳ್ತು. ಸೊ ಅಲ್ಲಿ ಕಣ್ಬಿಟ್ಟು ಎದ್ಬಿಟ್ಟೆ. ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ, ಭಯ ಆದಂಗ ಆಗ್ಬಿಡ್ತು. ಕಣ್ಬಿಟ್ಟೆ ಎದ್ಬಿಟ್ಟೆ ನಾನು. ಸೊ ಮತ್ತೆ ಒಳಗಡೆ ಕೇವ್ಸ್ಗೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ವಿ. ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆಮೇಲೆ ಕೆಳಗಡೆ ಬಂದು ಊಟ ಮಾಡ್ಕೊಂಡು, ಇನ್ನು ಆ ಭಯದಲ್ಲೇ ಇದ್ದೆ ನಾನು. ಇದೇನಪ್ಪ ಈ ತರ ಆಯ್ತು. ನನಗೆ ಯಾವತ್ತೂ ಏನು ಕಾಣಿಸ್ಕೊಂಡಿಲ್ಲ. ಈ ಒಂದು 2 ವರ್ಷದಲ್ಲಿ ಯಾವತ್ತೂ ನನಗೆ ಏನು ಕಾಣಿಸ್ಕೊಂಡಿಲ್ಲ. ಧ್ಯಾನದಲ್ಲಿ ಕುತ್ಕೊಂಡಾಗ ಎಲ್ರಿಗೂ ಕಲರ್ಸ್ ಕಾಣಿಸ್ತು, ದೇವ್ರು ಕಾಣಿಸ್ತು, ಅವ್ರು ಬರಂಗ್ ಕಾಣಿಸಿದ್ರು, ಇವ್ರು ಬರಂಗ್ ಕಾಣಿಸಿದ್ರು ಅಂತೆಲ್ಲ ಹೇಳ್ತಿದ್ರಲ್ವಾ. ನನಗೆ ಯಾವತ್ತೂ ಏನು ಕಾಣಿಸ್ಕೊಂಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ತರ. ಅಂದ್ರೆ ನಾನು 21 ಡೇಸ್ ಹೇಳಿದ್ನಲ್ವಾ ಚಳ್ಳಕೆರೆ ಪಿರಮಿಡ್ ಧ್ಯಾನ ಮಾಡೋದಂತ. ಅವಾಗ ನನಗೆ ಲಿಂಗು ಕಾಣಿಸ್ಕೊಳ್ತಾ ಇತ್ತು, ಜಾಸ್ತಿ ಶಿವ ಕಾಣಿಸ್ಕೊಳ್ತಾ ಇದ್ದ. ಶಿವ ಮತ್ತೆ ಶಿವಲಿಂಗ ಆ ತರದ್ ಕಾಣಿಸ್ಕೊಳ್ತಾ ಇತ್ತು. 21 ಡೇಸ್ ಅಲ್ಲಿ ಜಾಸ್ತಿ ಅದೇ ಕಾಣಿಸ್ಕೊಂಡಿದ್ದು ನನಗೆ. ಸೊ ಅದು ಬಿಟ್ರೆ ನೆಕ್ಸ್ಟ್ ಇಲ್ಲಿ ಈ ತರ ಆಯ್ತು. ಇದೇನಪ್ಪಾ ಈ ತರ ಆಯ್ತು ಅಂತ ಸುಮ್ನೆ ಕುತ್ಕೊಂಡೆ. ನೆಕ್ಸ್ಟ್ ಡೇ ಭವಾನಿ ಟೆಂಪಲ್ಗೆ ಹೋದ್ವಿ. ಇದು ಕಾಸರ್ ದೇವಿ ದೇವಸ್ಥಾನಕ್ಕೆ ಹೊರಟಿದ್ವು. ಅದಕ್ಕಿಂತ ಮುಂಚೆ ನಾವು ಭವಾನಿ ಟೆಂಪಲ್ಗೆ ಅಂತ ಹೋದ್ವಿ. ಅಲ್ಲಿ ಅಷ್ಟೇ ಸ್ಟೆಪ್ ಹತ್ಕೊಂಡು ಹೋಗೋದು. ಅಲ್ಲಿ ಹೋಗೋದ್ಕಿಂತ ಮುಂಚೆ ಆ ಜಾಗ, ಅಲ್ಲಿಂದ ಬರಕ್ಕಿಂತ ಮುಂಚೆನೆ ಬಾಡಿ ಅಲ್ಲಿ ಸಹ ಶೇಕ್ ಆಗ್ತಾ ಇದೆ ನಮ್ಗೆ. ಸೊ ಅಲ್ಲಿ ಹೋದ್ಕಿಂತ ಮುಂಚೆ ನಾವು ನೈಟ್ ಅಂದ್ರೆ ಕೇವ್ಸ್ಗೆ ಹೋಗಿ ಬಂದ್ಮೇಲೆ ನೈಟು ಸರ್ ಧ್ಯಾನ ಮಾಡ್ಸಿದ್ರು. ಮತ್ತೆ ಒಂದು 1/2 hour ಸತ್ಸಂಗ ಮಾಡಿದ್ರು.
ಇದ್ರಲ್ಲೇನೆ ಲಾಡ್ಜ್ ಅಲ್ಲಿ ನಾವಿದ್ದು ಲಾಡ್ಜ್ ಅಲ್ಲೇ ಒಂದು 1/2 ಅವರ್ ಸತ್ಸಂಗ ಮಾಡಿಸಿದ್ರು, ಒಂದು 10 ಮಿನಿಟ್ಸ್ ಮಾತ್ರ ಮೆಡಿಟೇಷನ್ ಮಾಡಿಸಿದ್ರು. ಮೆಡಿಟೇಷನ್ ಕೂಡಿಸಿದಾಗ ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ ನನಗೆ ಏನ್ ಕಾಣಿಸ್ತು, ನಿನ್ಗೆ ಏನ್ ಕಾಣಿಸ್ತು ನೋಡ್ ಅಬ್ಸರ್ವ್ ಮಾಡ ಅಂತಂದ್ರು. ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ ಶಿವಲಿಂಗ ಕಾಣಿಸ್ತು ನಂಗೆ. ಶಿವಲಿಂಗದ ಮೇಲೆ ಮತ್ತೆ 5 ಅಡಿ ಸರ್ಪ ಕಾಣಿಸ್ತು. 5 ಅಡಿ ಸರ್ಪ ಕಾಣಿಸ್ತಾ ಇದೆ, ಶಿವಲಿಂಗ ಕಾಣಿಸ್ತಾ ಇದೆ, ಅದ್ರ ಮುಂದೆ ಚಿಕ್ಕ ನಾಗಪ್ಪ ಕುತ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಸೊ ನನಗೆ ಇಷ್ಟು ಕಾಣಿಸ್ತು ಸರ್ ಅಂತಂದ್ರೆ, ಆಮೇಲೆ 10 ಮಿನಿಟ್ಸ್ಗೆ ಎಬ್ಸ್ಬಿಟ್ರು. ಸೊ ನೀ ಏನ್ ಕಾಣಿಸ್ತಂದ್ರೆ ನಾನು ಹೇಳ್ದೆ, ಸರ್ ಈ ತರ ಲಿಂಗ ಕಾಣಿಸ್ತು, ಶಿವಲಿಂಗ, ಅದ್ರ ಮೇಲೆ 5 ಅಡಿ ಸರ್ಪ, ಮತ್ತೆ ಮುಂದೆ ಒಂದು ಚಿಕ್ಕದಾದ ಸರ್ಪ ಕುತ್ಕೊಂಡಿರೋ ಅಂತದ್ ಕಾಣಿಸ್ತು ಅಂತಂದ್ರೆ, ನೀನ್ ಕೇಳ್ಬೇಕಾಗಿತ್ತು, ನೀನ್ ಏನಕ್ಕೆ ಕಾಣಿಸ್ಕೊಂಡಿದ್ರ, ನನಗೆ ಏನ್ ಮೆಸೇಜ್ ಕೊಡಕ್ ಬಂದಿದ್ದೀರಾ ಅಂತ. ಸರ್ ಅಷ್ಟೊತ್ತಿಗೆ ಕಣ್ಬಿಟ್ಟು ಎದ್ಬಿಟ್ವಲ್ಲ ಅಂತಂದೆ. ಸರಿ ನಾಳೆ ನೀ ಅದನ್ನ ಕಂಟಿನ್ಯೂ ಮಾಡು ಅಂತಂದ್ರೆ ಓಕೆ ಅಂದೆ. ನೆಕ್ಸ್ಟ್ ಡೇ ಅದು ಇದಕ್ ಹೋದ್ವಿ, ಕಾಸ್ತರದೇವಿ ದೇವಸ್ಥಾನ. ಅದಕ್ಕಿಂತ ಮುಂಚೆ ಭವಾನಿ ಟೆಂಪಲ್ಗೆ ಹೋಗುವಾಗ ಸ್ಟೆಪ್ ಹತ್ಕೊಂಡು ಹೋದ್ವಿ. ಅಲ್ಲಿ ಹೆಂಗಂದ್ರೆ ಒಂದೇ ಟೆಂಪಲ್ ಅಲ್ಲ, ಸುತ್ತಮುತ್ತ ಎಲ್ಲ ಇದು ಇದಾವೆ, ಆ ಸೈಡ್ ಚಿಕ್ಕ ಚಿಕ್ಕದು ಒಂದ್ ಮಂಟಪದಲ್ಲಿ ಒಂದೊಂದು ದೇವ್ರನ್ನು ಇಟ್ಟಿದ್ದಾರೆ. ಸೊ ಎಲ್ಲ ದೇವ್ರನ್ನ ಅಬ್ಸರ್ವ್ ಮಾಡ್ಕೊಳ್ತಾ ನಮಸ್ಕಾರ ಮಾಡ್ಕೊಳ್ತಾ ಹೋದ್ವಿ. ಅದು ಸ್ವಲ್ಪ ಮೇಲಿದೆ, ಕೆಳಗಡೆ ಇನ್ನೊಂದು ಮಂಟಪದಲ್ಲಿ ಶಿವ ಇದ್ದಾನೆ. ನನಗೆ ಏನ್ ಕಾಣಿಸ್ತು ರಾತ್ರಿ, ನನಗೆ ಏನ್ ಶಿವ ಕಾಣಿಸ್ತಿದ್ದು, 5 ಅಡಿ ಸರ್ಪ ಮತ್ತೆ ಮುಂದ್ಗಡೆ ಇರೋದು ಒಂದು ಚಿಕ್ಕ ಸರ್ಪ ಏನ್ ಕಾಣಿಸ್ತು, ಅದೇ ಪ್ರತಿಮೆನೆ ಆ ಒಂದು ಮಂಟಪದಲ್ಲಿ ಇತ್ತು. ನನಗೆ ನಿಜವಾಗ್ಲೂ ಶಾಕ್ ಆಗೋಯ್ತು. ಅದು ನೋಡ್ತಾ ಇದೀನಿ, ರಾತ್ರಿ ನಾನು ಹೇಳ್ತಾ ಇದೀನಲ್ವಾ, ಅಲ್ಲಿ ಎಲ್ಲರೂ ಹೇಳ್ತಿದ್ರು ಹೌದಲ್ವಾ ನೀವು ರಾತ್ರಿ ಹೇಳಿದ್ರಲ್ಲ ಹಂಗೆ ಇದೆ ನೋಡಿ ಇದು ಸೇಮ್ ಅಂತ. ನನ್ಗೆ ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ. ಹೌದಲ್ವಾ, ರಾತ್ರಿ ನನ್ಗೆ ಏನ್ ಕಾಣ್ತೋ ಅದು ಇಲ್ಲಿ ಇದೆಯಲ್ವಾ. ಬಟ್ ನಾನು ಯಾವತ್ತೂ ಹೋಗಿಲ್ಲ, ಬಟ್ ಯಾರು ಏನು ಹೇಳಿರೋದನ್ನು ನಾನು ಕೇಳಿಲ್ಲ. ಬಟ್ ಹೆಂಗೆ ಇದು ಸಾಧ್ಯ, ಇದು ಯಾವ ರೀತಿ ಸಾಧ್ಯ ಅಂತ ಸರ್ ಕೇಳಿದಾಗ, ಇಲ್ಲ ನೀನ್ ಯಾವ್ದೋ ಒಂದ್ ಜನ್ಮದಲ್ಲಿ ನೀನ್ ಹಿಮಾಲಯದಲ್ಲಿ ಹುಟ್ಟಿದ್ಯಾ, ಇಲ್ಲಿ ಬಂದಿದ್ಯಾ, ಇಲ್ಲಿ ಓಡಾಡಿದ್ಯಾ, ಸೊ ಅದು ನಿನ್ಗೆ ಮರ್ಕಳಿಸಿದೆ, ನೀನ್ ಈ ಪ್ಲೇಸಿಗೆ ಬಂದಿದ್ದಲ್ಲ ಅದ್ ನೀನ್ ಮರ್ಕಳಿಸಿದೆ, ಸೊ ನಿನ್ಗೆ ಅದು ಬಂದಿದೆ ಇಲ್ಲಿ ಕುತ್ಕೊಂಡಾಗ ಅಂತ. ನನಗೆ ನಿಜ ನಂಬಕ್ಕೆ ಆಗ್ಲಿಲ್ಲ. ಹೆಂಗಪ್ಪ ಇದು ಸಾಧ್ಯ, ಇದು ನಂಬೋದು, ಯಾರು ಏನು ಹೇಳಿದ್ರು ನಾನು ನಂಬ್ತಿರ್ಲಿಲ್ಲ ಜಾಸ್ತಿ, ನಿಜನಾ ಸುಳ್ಳ ಏನೋ ಅಂತಿದ್ದೆ. ಬಟ್ ನನಗೆ ಅನುಭವಕ್ಕೆ ಬಂದಾಗ ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ, ಇದು ನಿಜನಾ ಅಂತ. ನಿಜವಾಗ್ಲೂ ಮಿರಾಕಲ್ ಅನ್ಸ್ಬಿಡ್ತು ನಂಗೆ. ರಾತ್ರಿ ಕಂಡಿದ್ದು ಬೆಳಗ್ಗೆ ಅದೇನೇ ದೇವಸ್ಥಾನದಲ್ಲಿ ಕಾಣಿಸ್ತಂದ್ರೆ ಹೆಂಗೆ. ಮತ್ತೆ ಮೇಲ್ ಹತ್ಕೊಂಡು ಹೋದ್ವಿ ಭವಾನಿ ದೇವಿ ದೇವಸ್ಥಾನಕ್ಕೆ. ಅಲ್ಲಿ ಕುತ್ಕೊಂಡಿದೀನಿ, ಕುತ್ಕೊಳಕ್ ಆಗ್ತಾ ಇಲ್ಲ ನನ್ಗೆ. ಫುಲ್ಲು ಅಲ್ಲಿ ಹಂಗೆ ಶಾಕ್ ಕೊಡೋಂಗೆ ದಬ್ಬಂತ ಬಿದ್ದೋಗ್ಬಿಟ್ಟೆ. ಅವಾಗ ಸರ್ ಕೈ ಇಟ್ಕೊಂಡು ಅವಾಗೂ ಸಹ ಎಲ್ಲ ಕೇಳಿದ್ರು, ಬರೀ ಶಿವಲಿಂಗ ಅದೇನೆ ಕಾಣಿಸ್ತಾ ಇದೆ ನನಗೆ, ಜಾಸ್ತಿ ಅದೇ ಕಾಣಿಸ್ತಾ ಇದೆ. ಭಯದಿಂದ ಕಣ್ ತೆಗೆದು ಮತ್ತೆ ಬಂದ್ವಿ. ನೆಕ್ಸ್ಟ್ ಈಗೇನೆ ನೆಕ್ಸ್ಟ್ ಡೇ ಹಂಗೇನೆ ಇನ್ನೊಂದ್ ದೇವಸ್ಥಾನಕ್ಕೆ ಹೋದ್ವಿ. ಇದು ಆಶ್ರಮಕ್ಕೆ ಹೊರಟಿದ್ವಿ ನೆಕ್ಸ್ಟ್ ಡೇ. ಆಶ್ರಮಕ್ಕೆ ಕೊಟ್ಟಾಗ ಬೆಳಗ್ಗೆ ಹಂಗೇನೆ ನಾವು ಬಸ್ಸಲ್ಲಿ ಕುತ್ಕೊಂಡಿದ್ವಿ. ಬಸ್ಸಲ್ಲಿ ಕುತ್ಕೊಂಡಾಗ ಸರ್ ಪಕ್ಕನೆ ಕುತ್ಕೊಂಡಿದ್ದೆ, ಪ್ರೇಮ್ನಾಥ್ ಸರ್ ಪಕ್ಕನೆ ಕುತ್ಕೊಂಡಿದ್ದೆ. ಅವ್ರ ಕೈ ಹಿಡ್ಕೊಂಡು ನಂಗೆ ಹೀಲಿಂಗ್ ಮಾಡಿಸ್ತಾ ಇದ್ರು. ನೀನ್ ಧ್ಯಾನವನ್ನ ಮಾಡು, ಧ್ಯಾನದಲ್ಲಿ ನಿನ್ಗೆ ಏನ್ ಕಾಣುತ್ತೆ, ಯಾರು ಕಾಣ್ತಾರೆ ಅದು ನೀನ್ ಅಬ್ಸರ್ವ್ ಮಾಡ್ತಾ ಹೋಗು, ಮತ್ತೆ ಅದನ್ನ ಕೇಳ್ತಾ ಹೋಗು ಅಂತ ಹೇಳಿ ಸರ್ ಕೂಡ್ಸಿದ್ರು. ಕಣ್ ಮುಚ್ಕೊಂಡು ಕುತ್ಕೊಂಡೆ, ಸರ್ ಕೈ ಇಟ್ಕೊಂಡಿದೀನಿ, ಫುಲ್ ವೈಬ್ರೇಟ್. ಸರ್ ಪಕ್ಕ ಕುತ್ಕೊಂಡ್ರಂತೂ ಫುಲ್ ಎನರ್ಜಿ. ನಿಜವಾಗ್ಲೂ ನಾನು ಅವ್ರ ಜೊತೆ ಹೋಗಿದ್ದು ನನ್ನ ಪುಣ್ಯ, ನನ್ನ ಅದೃಷ್ಟ, ನನ್ನ ಕರ್ಮಗಳು ರಿಲೀಸ್ ಆಗೋದಕ್ಕೋಸ್ಕರ ಅವ್ರು ನನ್ನ ಜೊತೆ ಬಂದ್ರೆ ಏನೋ. ನಿಜವಾಗ್ಲೂ ನಾನು ಇಷ್ಟು ಜನ್ಮದ ಪುಣ್ಯ ಮಾಡಿದ್ನ ಇನ್ನು ಅವ್ರ ಜೊತೆ ಹೋಗೋದಿಕ್ಕೆ. ಸೊ ಕೈ ಇಟ್ಕೊಂಡು ಕುತ್ಕೊಂಡೆ. ಸೊ ನನಗೆ ಎಷ್ಟೋ ಜನ್ಮಗಳು ಅವಾಗೆ ಕಾಣಿಸ್ಕೊಳ್ತಾ ಹೋತು. ಆಮೇಲೆ ಒಂದು ಜನ್ಮದಲ್ಲಿ ಕಾಣಿಸ್ಕೊಳ್ತು ನನಗೆ, ನಾನು ಎಷ್ಟು ಕ್ರೂರಿ ಆಗಿದ್ದೆ ಅಂದ್ರೆ, ಎಷ್ಟು ಹಿಂಸೆ ಮಾಡಿದ್ದೆ ಅಂದ್ರೆ ಜೀವಗಳಿಗೆ. ಆ ಕುರಿಗಳನ್ನ ಕೋಳಿಗಳನ್ನ ಎಲ್ಲ ಕಟ್ ಮಾಡ್ತಿರೋ ಅಂತದ್ದು, ತಿನ್ನುವಂಥದ್ದು, ಇಷ್ಟು ಪಾಪ ಕರ್ಮ ಮಾಡಿದ್ದಂದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಹೋಗ್ತಾ ಇದೆ. ಅದನ್ನ ಹೇಳ್ತಾ ಇದ್ದೀನಿ, ಕಣ್ಣಲ್ಲಿ ನೀರ್ ಹೋಗ್ತಾ ಇದಾವೆ ನನ್ಗೆ. ಅದೆಲ್ಲ ಗೋಚರಿಸ್ತಾ ಇದೆ, ತಿನ್ನುವಂಥದ್ದು, ಕಟ್ ಮಾಡೋಂಥದ್ದು ಎಲ್ಲ ಕಾಣಿಸ್ತಾ ಇದೆ. ಸರ್ಗೆ ಹೇಳ್ತಾ ಇದ್ದೀನಿ ಈ ರೀತಿ ಅಂತ. ಸರ್ ಹೇಳ್ತಾ ಇದಾರೆ, ನೀನ್ ಅವ್ರನ್ನೆಲ್ಲರನ್ನೂ ಆಹ್ವಾನ ಮಾಡಿ ಅವ್ರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತಂದ್ರು. ಮತ್ತ ಅವ್ರನ್ನೆಲ್ಲ ಕರ್ಸ್ಕೊಂಡು ನನ್ ಕಾಲಿಗೆ ಬಿದ್ದು, ದಯವಿಟ್ಟು ನನಗೆ ಕ್ಷಮೆ ಕೊಡಿ, ನನ್ನ ಅಜ್ಞಾನದಿಂದ ನಾನು ತಪ್ಪು ಮಾಡ್ಬಿಡ್ತೀನಿ, ನನ್ಗೆ ಗೊತ್ತಿಲ್ಲದೆ ನನ್ಗೆ ತಪ್ಪು ಮಾಡ್ಬಿಡ್ತೀನಿ, ಈ ಜನ್ಮದಲ್ಲಿ ನಾನು ಮುಕ್ತಿಬೇಕು, ಈ ಒಂದು ಕರ್ಮಗಳಿಂದ ನಂಗೆ ರಿಲೀಸ್ ಮಾಡಿಸಿ ಪ್ಲೀಸ್ ಅಂತ ನಾನು ಕಾಲಿ ಬಿದ್ದು ಕ್ಷಮೆ ಕೇಳಿದಾಗ ಅವ್ರು ನನಗೆ ಹಗ್ ಮಾಡಿದ್ರು. ಕುರಿ ಕೋಳಿ ಅದೆಲ್ಲ ನನಗೆ ಹಗ್ ಮಾಡಿ, ಆ ಕೊನೆಗೆ ಅವ್ರ ಮೇಲ್ ಹೋಗ್ತಾ ಇದಾರೆ, ನನ್ ಕಾಣಿಸ್ತಾ ಇದೆ ಅವ್ರ ಮೇಲ್ ಹೋಗ್ತಾ ಇರೋದು. ಮೇಲ್ ಹತ್ಕೊಂಡು ಹೋಗ್ತಾ ಇರುವಾಗ ಅವ್ರ ಸ್ವಾಮಿಗಳ ರೂಪದಲ್ಲಿ ಕಾಣಿಸ್ಕೊಂಡ್ರು ನಂಗೆ, ಮೇಲ್ ಹತ್ಕೊಂಡು ಹೋಗ್ತಾ ಇರುವಾಗ. ಸೊ ಅವಾಗ ಅನಿಸ್ತು, ಯಾವ್ದೋ ಸ್ವಾಮಿಗಳು ಯಾವ್ದೋ ಒಂದು ಜನ್ಮದಲ್ಲಿ ಕುರಿ ಕೋಳಿಯಾಗಿ ಬಂದಾಗ ನಾನು ಅವ್ರು ಕಟ್ ಮಾಡ್ಕೊಂಡು ತಿಂದಿದ್ದೀನಿ. ಅದು ಎಷ್ಟು ಒಂದು ಕರ್ಮ ಅಂದ್ರೆ, ಸೊ ಅದನ್ನ ಎಷ್ಟು ಅನುಭವಿಸಿದ್ದೀನಿ ಅಂದ್ರೆ ನಾನು ಈ ಜನ್ಮದಲ್ಲಿ. ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಸಹ ನಾನು ಎಷ್ಟು ನೋವಲ್ಲಿದ್ದೆ, ನಾನು ಎಷ್ಟು ಬೇಜಾರಲ್ಲಿದ್ದೆ, ಎಷ್ಟು ಸಂಕಟ ಪಡ್ತಿದ್ದೆ. ಸೊ ಈ ಜನ್ಮದಲ್ಲಿ ಅನುಭವಿಸಿದ್ದೀನಿ, ಅದು ನನಗೆ ಅರ್ಥ ಆಗಿದೆ. ಆ ಒಂದು ಜನ್ಮದ ಒಂದು ಕರ್ಮವನ್ನು ರಿಲೀಸ್ ಮಾಡಿಸಿದ್ರು ಸರ್. ಮತ್ತೆ ಹಂಗೆ ಕಣ್ಮುಚ್ಕೊಂಡು ಕುತ್ಕೋ, ನೀನ್ ಕಣ್ಣೇ ತೆಗಿಬೇಡ, ಸುಮ್ನೆ ನೀನ್ ಏನ್ ಬರುತ್ತೋ ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗು, ನೀನ್ ಏನ್ ಮಾಡಿದೆ ನೀನ್ ಕೇಳ್ಕೊಳ್ತಾ ಹೋಗು ಅಂತ ಅಂದ್ರು. ನೆಕ್ಸ್ಟ್ ಒಂದು ಜನ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ನಾನು. ಹೆಂಗೆ ಅಂತಂದ್ರೆ ಅದು ಗೋಚರಿಸ್ತಾ ಇದೆ, ನಾನು ಮಾಡ್ಕೊಂಡಿರೋದೆಲ್ಲ ಕಾಣಿಸ್ತಾ ಇದೆ.
ಅದೆಲ್ಲ ಆ ಒಂದು ಸಮಯದಲ್ಲಿ ಏನಾಗ್ತಂದ್ರೆ ನನ್ ದೇಹದ ಮೇಲೆ ನನ್ಗೆ ಗಮನನೇ ಇಲ್ಲ, ನನ್ ದೇಹ ಏನು ಗೊತ್ತಾಗ್ತಾ ಇಲ್ಲ, ಗೋಚರಿಸ್ತಾನೆ ಇಲ್ಲ ನನ್ಗ. ಫುಲ್ ನನ್ಗೆ ಹೆಂಗಾಗಿದೆ ಅಂದ್ರೆ ಅಲ್ಲೇ ಹೋಗಿದ್ದೀನಿ ಅನ್ನೋ ತರ ಆಗೋಗಿದೆ. ಹಂಗೆ ಆ ತರ ಆಗಿದೆ. ಸರಿ, ಈ ತರ ಕಾಣಿಸ್ತಾ ಇದೆ ನನಗೆ, ಈ ತರ ಮಾಡ್ತಾ ಇದೆ ಅಂತ ಆ ತರ ಸೌಂಡ್ ಬರ್ತಾ ಇದೆ ನನ್ ಗಂಟ್ಲಿಂದ. ಎಷ್ಟು ಜೋರ್ ಅಂದ್ರೆ ಒಂದು ಬಾಂಬ್ ಹಾಕ್ದಾಗ ಸೌಂಡ್ ಯಾವ ರೀತಿ ಬರುತ್ತೋ, ಇಲ್ಲಿಂದ ಕೆಳಗಡೆ ಏನೂ ಇಲ್ಲ, ಬಟ್ ಇಲ್ಲಿಂದ ಮೇಲ್ಗಡೆ ಮಾತ್ರ ನನಗೆ ಪ್ರಜ್ಞೆ ಇದೆ. ಆ ಸರ್ ರಿಲೀಸ್ ಮಾಡಿಸ್ತಾ ಇದಾರೆ ಅದನ್ನ. ಬಾಯಿಂದ ಎಷ್ಟು ಜೋರ್ ಸೌಂಡ್ ಬಂತಂದ್ರೆ 5 ಟೈಮ್ಸ್ ನಾನು ಕೌಂಟ್ ಮಾಡಿದೀನಿ. ಒಂದು ಬಾಂಬ್ ಹಾಕಿದಾಗ ಯಾವ ತರ ಸೌಂಡ್ ಬರುತ್ತೋ ಆ ತರ ಡಬ್ 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 ಅಂತ 5 ಸರಿ ಬಂತು. ದೇಹ ಎಷ್ಟು ರಿಲ್ಯಾಕ್ಸ್ ಆಯ್ತಂದ್ರೆ ಅದು ಆ ರೀತಿ ಆದ್ಮೇಲೆ ಕಣ್ಣು ತುಂಬಾ ನೀರ್ ತುಂಬ್ಕೊಂಡು ಹೋಯ್ತು ನನಗೆ. ಇದೇನಿದು ಈ ತರ, ನಿಜವಾಗ್ಲೂ ನಾನು ಯಾವ್ದೋ ಜನ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ನ, ಇದು ಎಷ್ಟೆಲ್ಲ ಮಾಡ್ಕೊಂಡಿದ್ನ, ನಾನು ಎಷ್ಟು ಕರ್ಮ ಮಾಡಿದೀನ, ಎಷ್ಟು ಪಾಪ ಮಾಡಿದೀನ, ನನ್ನ ಆತ್ಮಕ್ಕೆ ಇಷ್ಟು ನೋವು ಕೊಟ್ಟಿದ್ದೀನ ಅಂತ ನಿಜ ಹತ್ಬಿಟ್ಟೆ ನಾನು. ಆಮೇಲೆ ಕಣ್ ತೆಗೆದ್ಮೇಲೆ ತಡ್ಕೊಳಕ್ ಆಗ್ಲಿಲ್ಲ. ಕಣ್ ತೆಗಿಬಿಡ ಅಂತ ಸರಿ ಹೇಳ್ತಾರೆ, ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಅದೊಂದು ಹಿಂಸೆ ನೋವು ತಡ್ಕೊಳಕ್ ಆಗ್ತಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪತ್ರಿಜೀವರುಗಳಿಗೆ ನನಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನಿನ್ ಗುರುಗಳು ನೆನ್ಪ್ ಮಾಡ್ಕೋ, ಅವ್ರ ಕ್ಷಮೆ ಕೇಳೋ ಅಂತ. ಗುರುಗಳು ಬಂದಿದ್ದಾರೆ. ಅದು ಯಾವ ರೂಪದಲ್ಲಿ ಅಂದ್ರೆ ಅರ್ಧನಾರೀಶ್ವರ ರೂಪದಲ್ಲಿ. ಅರ್ಧ ಪತ್ರಿಜೀವರುಗಳು ಕಾಣ್ತಾ ಇದಾರೆ, ಇನ್ನು ಅರ್ಧ ಶಿವ ಕಾಣಿಸ್ತಾ ಇದಾರೆ. ಶಿವನ ರೂಪ ಅರ್ಧ, ಶಿವನ ಮತ್ತೆ ಅರ್ಧ ರೂಪ ಪತ್ರಿಜೀವರುಗಳು ಕಾಣಿಸ್ತಾ ಇದಾರೆ. ನಾನು ಅವ್ರ ಕಾಲಿಗೆ ಬಿದ್ದು ಅವ್ರಿಗ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಬಹಳ ತಪ್ಪು ಮಾಡ್ಬಿಟ್ಟಿದ್ದೀನಿ, ನನ್ನನ್ನ ಕ್ಷಮಿಸ್ಬಿಡಿ. ಇನ್ ಮುಂದೆ ಧರ್ಮದ ಪ್ರಕಾರನೇ ನಡೀತೀನಿ, ಧರ್ಮದ ಒಂದು ಇದ್ರಲ್ಲಿ ನಡೀತೀನಿ, ನಾನು ಯಾವ್ದೇ ಅಧರ್ಮದ ಕೆಲ್ಸನ ಮಾಡಲ್ಲ ಇನ್ಮೇಲೆ. ಬಹಳ ನೋವು ಪಟ್ಬಿಟ್ಟಿದೀನಿ ಅಂತ ಅವ್ರ ಕಾಲ್ ಬೀಳಕ್ ಹೋಗ್ತಾ ಇದ್ದೀನಿ. ಗುರುಗಳು ಕೈ ಹಿಡ್ಕೊಂಡು ಎತ್ತಿದ್ದಾರೆ, ಕೈ ಹಿಡ್ಕೊಂಡು ಎತ್ತಿ ಹಗ್ ಮಾಡ್ತಾ ಇದಾರೆ ನಂಗೆ. ಹಗ್ ಮಾಡ್ಕೊಂಡು ಆಯ್ತು ನೀನು ಹೋಗು ಅಂತ ಹೇಳ್ತಾ ಇದಾರೆ. ಮಾಯ ಆಗ್ಬಿಟ್ರು. ಆಮೇಲೆ ಗುರುಗಳು ಎಲ್ಲಿ ಹೋದ್ರೆ, ನಾನು ನಿಮ್ ನೋಡ್ಬೇಕು, ನೀವು ಬೇಕು, ನಿಮ್ ಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಆಮೇಲೆ ಪತ್ರಿಜೀವಿಗಳು ನನಗೆ ಪ್ರೇಮ ಸರ್ ದೇಹದಲ್ಲಿ ಬಂದಿರೋ ಹಾಗೆ ಅವ್ರ ರೂಪದಲ್ಲಿ ಕಾಣಿಸ್ಕೊಂಡ್ರು. ನಾನು ಇಲ್ಲೇ ಇದೀನಿ, ನೀನ್ ನನ್ನನ್ನ ಎಲ್ಲಿ ಹುಡುಕ್ತಾ ಇದೀಯಾ, ನಾನು ಇಲ್ಲೇ ಇದೀನಿ, ನಿನ್ ಪಕ್ಕದಲ್ಲಿ ಇದೀನಿ ನೋಡು ಅಂತ. ಆ ಕ್ಷಣದಲ್ಲಿ ನಾನು ಗುರುಗಳನ್ನ ಪ್ರೇಮನಾಥ್ ಸರ್ ಒಂದು ಇದ್ರಲ್ಲೇ ಕಣ್ಕೊಂಡ್ಬಿಟ್ಟೆ ನಾನು. ಅವರೇ ಪತ್ರಿಜೀಗಳ ರೂಪದಲ್ಲಿ ಬಂದಿದ್ದಾರೆ ಅಂತ. ನಿಜವಾಗ್ಲೂ ಆ ಸಮಯದಲ್ಲಿ ಅವ್ರನ್ನೇ ಕೈ ಹಿಡ್ಕೊಂಡು ಅವ್ರನ್ನೇ ಹಗ್ ಮಾಡಿ, ನಿಜವಾಗ್ಲೂ ಎಷ್ಟೊಂದು ಅದ್ಭುತ ಅಂತಂದ್ರೆ ಆ ಒಂದು ಇದು ಈಗ ನೆನ್ಸ್ಕೊಂಡ್ರೆ ಇಲ್ಲೇ ಕಣ್ಣಲ್ಲಿ ನೀರ್ ಬಂದು ಹೋಗುತ್ತೆ ನನಗೆ. ಹಂಗಾಗೋಗಿತ್ತು ನನಗೆ. ಎಷ್ಟೊಂದು ಕರ್ಮ ರಿಲೀಸ್ ಮಾಡಿಸ್ಬಿಟ್ರು ಪ್ರೇಮನಾಥ್ ಸರ್ ನನಗೆ. ಅನ್ನೋ ಒಂದು ಎಷ್ಟು ಜನ್ಮದ ಪುಣ್ಯ ಅವ್ರು ನನಗೆ ಸಿಕ್ಕು ಇಷ್ಟೆಲ್ಲ ನನಗೆ ಅನುಭವಗಳಾಗಿದ್ದು. ಈ ತರ ನನ್ನ ಕರ್ಮಗಳೆಲ್ಲ ರಿಲೀಸ್ ಮಾಡ್ಸಿದ್ರು. ಲಾಸ್ಟ್ ಒಂದು ನೈನಾದೇವಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಹೋಗುವಾಗ ಹಂಗೆ ನನ್ಗೆ ಕೆಳಗಡೆ ಹಿಂಗ್ ಇಳ್ಕೊಂತ ಹೋಗುವಾಗ ಸ್ಟೆಪ್ ಅಲ್ಲಿ, ಸೊ ಅಲ್ಲಿ ನಾನು ಯಾವ್ದೋ ಒಂದ್ ಜನ್ಮದಲ್ಲಿ ಓಡಾಡಿದೀನಿ ಏನೋ ಒಂದು ತಾತ್ರ ಫೀಲ್ ಆಗ್ತಾ ಇತ್ತು ನನ್ಗೆ. ಏನೋ ಒಂದು ಕಾವಿ ಬಟ್ಟೆ ಹಾಕೊಂಡು ಅಲ್ಲಿ ನಡೀತಿರುವಾಗ ನನಗೆ ಅದೇ ಫೀಲ್ ಆಗ್ತಾ ಇತ್ತು. ಸರ್ಗೆ ಹೇಳ್ತಾ ಇದೀನಿ, ಸರ್ ಈ ತರ ಅನಿಸ್ತಾ ಇದೆ ಅಂತ. ಅಂದ್ರೆ ನಾನು ಎಷ್ಟೋ ಜನ್ಮಗಳು ಸನ್ಯಾಸಿ ರೂಪವನ್ನ ತಗೊಂಡಿದ್ದೀನಿ. ಸರ್ ಲಾಸ್ಟ್ ಮೆಸೇಜಸ್ ಏನಂದ್ರೆ, ಎಷ್ಟೋ ಜನ್ಮಗಳು ನಾ ಸನ್ಯಾಸಿ ರೂಪ ತಗೊಂಡಿದ್ದೀನಿ, ಬಟ್ ಸನ್ಯಾಸಿ ಆಗಿದ್ರೆ ಜೀವನದಲ್ಲಿ ಮುಕ್ತಿ ಸಿಗುವಂತದ್ದಲ್ಲ, ಸಂಸಾರದಲ್ಲಿ ನಿರ್ವಹಣೆ ಹೊಂದಿದ್ರೆ ಮಾತ್ರ ಮುಕ್ತಿ ಸಿಗುವಂತದ್ದು. ಸೊ ಸಂಸಾರದಲ್ಲಿ ಇದ್ಕೊಂಡು ನೀನು ಸಾಧನೆಯನ್ನ ಮಾಡು, ಹೆಚ್ಚು ಸಾಧನೆ ಮಾಡು. ನನಗೆ ವಾಟ್ಸಲ್ಲಿ ಬರ್ತಾ ಇದ್ದೇನೆ ಸಾಧನೆ 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 ಅಂತ ಬರ್ತಾ ಇತ್ತು. ಮಾತಾರ್ ಬಾಬಾಜಿ ಕೇಸಲ್ಲಿ ಅಷ್ಟೇನೆ, ಅವ್ರು ಕುತ್ಕೊಂಡಿದ್ದಾರೆ, ನಾನು ಮುಂದೆ ಕುತ್ಕೊಂಡು ಅವ್ರ ಮುಂದೆ ಧ್ಯಾನ ಮಾಡ್ತಾ ಇದ್ದೀನಿ. ಅಲ್ಲಿ ಸಹ ಹಂಗೆ ಸಾಧನೆ 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 ಅಂತಾನೆ ಜಾಸ್ತಿ ಬರ್ತಾ ಇದ್ದು. ನನಗೆ ಲಾಸ್ಟಿಗೆ ಬಂದಿದ್ ಮೆಸೇಜ್ ಅದು, ನೀನು ಹೆಚ್ಚು ಹೆಚ್ಚು ಸಾಧನೆ ಧ್ಯಾನ ಸಾಧನೆ ಮಾಡಿ. ಯಾಕಂದ್ರೆ ನಾನು ಸಾಕಷ್ಟು ಕರ್ಮಗಳನ್ನ ಮಾಡ್ಬಿಟ್ಟಿದ್ದೀನಿ. ಅದನ್ನ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಇದು ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ, ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕಷ್ಟೇನೆ. ಸೊ ನನಗೆ ಲಾಸ್ಟ್ ಮೆಸೇಜ್ ಬಂದಿದ್ದು ಅದೇನೆ. ನಿಜವಾಗ್ಲೂ ಭೀಮಾವರಂನಲ್ಲಿ ಒಂದಷ್ಟು ಜ್ಞಾನ ಪಡ್ಕೊಂಬಂದ್ರೆ ಹಿಮಾಲಯದಲ್ಲಿ ಬಹಳಷ್ಟು ಕರ್ಮಗಳನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನಾನು ತುಂಬಾನೇ ಒಂದು ಪುಣ್ಯ ಮಾಡಿದ್ದೆ ಆ ಒಂದು ಈ ಒಂದು ಜರ್ನಿ ಹೋಗೋದಿಕ್ಕೆ. ಪ್ರೇಮನಾಥ್ ಸರ್ ಗುರುಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮತ್ತೆ ಎಸ್ಪೆಷಲಿ ಪ್ರಿಯಾಂಕಾ ಮೇಡಮ್, ಏಂಜಲ್ ಪ್ರಿಯಾಂಕಾ ಮ್ಯಾಮ್, ಅವರೇ ಒಂದು ಈ ಟ್ರಿಪ್ ಪ್ಲಾನ್ ಮಾಡಿದ್ದು. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮತ್ತೆ ನಾನು ಇಲ್ಲಿ ಹೋಗೋದಿಕ್ಕೆ ಮುಖ್ಯ ಕಾರಣ ಮಾದೇವಿ ಮೇಡಮ್ ಅವರೇ. ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ನಾನು ಹೋಗೋದಿಕ್ಕೆ ಪರ್ಮಿಷನ್ ಕೊಡ್ಸಿದ್ರು. ಅವ್ರಿಗೂ ಸಹ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮತ್ತೆಲ್ಲದಕ್ಕಿಂತ ಮೇನ್ ನನ್ನ ಹಸ್ಬೆಂಡ್, ನೀನು ಹೋಗ್ಬಾ, ನಾನು ಎಲ್ಲದನ್ನ ನೋಡ್ಕೊಳ್ತೀನಿ ಅಂತ ಅವರು ನನ್ಗೆ ಎನ್ಕರೇಜ್ ಮಾಡಿ ಕಳ್ಸಿದ್ರು. ಸೊ ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನ ತಿಳಿಸ್ತೀನಿ. ಸೊ ಇದನ್ನ ಒಂದು ಚಿಕ್ಕದಾಗಿ ನಾನು ಬರ್ದಿದ್ನಿ. ಅಲ್ಲಿ ಒಂದು ಟ್ರಿಪ್ ಹಿಮಾಲಯದ ಹೋಗಿ ಬಂದ ಟ್ರಿಪ್ ಎಲ್ಲೆಲ್ಲಿ ಹೋದೆ, ಏನೇನ್ ಮಾಡಿದೆ ಅಂತ ಚಿಕ್ಕದಾಗಿ ಒಂದಷ್ಟು ವರ್ಡ್ಸ್ ಬರ್ದಿದ್ದೀನಿ, ಅದನ್ನ ಹೇಳ್ತೀನಿ. ನನ್ನ ನಡೆ ಹಿಮಾಲಯದ ಕಡೆ. ಹಿಮಾಲಯದ ಕಡೆ ನಮ್ಮ ಪಯಣ, ನನ್ನ ನೆಚ್ಚಿನ ಗುರು ಪ್ರೇಮನಾಥ್ ಸರ್ ಜೊತೆ ಮೊದಲ ವಿಮಾನಯಾನ. ಹೊರಟೆವು ನಾವು ಜೊತೆಗೂಡಿ ಕಾಣಲು ಬಾಬಾಜಿ ಕೇವ್ಸ್ನ. ಮೊದಲು ತಲುಪಿದೆವು ನಾವು ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿ. ಹಬ್ಬ ಅದೆಂತ ಬಿರುಬಿಸಿಲು, ಆದರೂ ಸಹ ಜಗ್ಗದೆ ಪಡೆದೆವು ನಮ್ಮ ಬಾಪೂಜಿಯವರ ದರ್ಶನ. ನಂತರ ನಮ್ಮ ನಡೆ ಇಂಡಿಯಾ ಗೇಟ್ ಕಡೆ. ಅಲ್ಲಿ ವಿಧ ವಿಧವಾಗಿ ಸವಿ ನೆನಪಿನ ಭಾವಚಿತ್ರವನ್ನ ತೆಗೆಸಿ ನಂತರ ನಡೆದೆವು ಅಕ್ಷರಧಾಮಕ್ಕೆ, ಸ್ವಾಮಿನಾರಾಯಣರ ದಿವ್ಯ ದರ್ಶನಕ್ಕೆ.
ಅಬ್ಬಾ, ಅದೆಂತಹ ಸುಂದರ ವೈವಿಧ್ಯಮಯವಾದ ಕಣ್ಣೋಟ ಸೆಳೆಯುವಂತಹ ದೃಶ್ಯಾವಳಿಗಳು ಧರ್ಮದ ಯುದ್ಧದೊಂದಿಗೆ ಗೋಚರಿಸಿದವು. ಪುರಾತನ ಸಂಸ್ಕೃತಿಯನ್ನ ಮತ್ತೆ ನೆನಪು ಮಾಡಿದವು. ಆ ನಾರಾಯಣರ ಜೀವನದ ಚಿತ್ರಣವನ್ನ ಕಂಡು ಮನಸ್ಸಂತೋಷಗೊಂಡು ನಂತರ ಹೊರಟೆವು ಐದಕಾನ್ಗೆ. ಅಲ್ಲಿ ಗೌತಮಿ ಗಂಗೆಯ ಪುಣ್ಯ ಸ್ನಾನ ಹಾಗೂ ನದಿಯಲ್ಲೇ ನಡೆಯಿತು ಅದ್ಭುತ ಧ್ಯಾನ. ಜೊತೆಗೆ ಅಲ್ಲಿನ ಸ್ವಾಮಿಗಳಿಂದ ಸ್ವಲ್ಪ ಜ್ಞಾನ. ಸಂಜೆ ನಡೆಯಿತು ಪ್ರೇಮ್ನಸರ್ ಅವರಿಂದ ಸತ್ಸಂಗ, ಹಾಗೆ ನಡೆಯಿತು ಸುಂದರ ಭಜನಾವಳಿಗಳು. ನಂತರ ಹೊರಟೆವು ನೀಮ್ ಕರೋಲಿ ಬಾಬಾಜಿಯವರ ದರ್ಶನಕ್ಕೆ. ಸಿಲುಕಿದೆವು 5 ರಿಂದ 6 ಗಂಟೆಗಳ ಕಾಲ ವಾಹನ ಸಂಚಾರದ ಅಡೆತಡೆಗಳಲ್ಲಿ. ಆದರೂ ಸ್ವಲ್ಪವೂ ಸಹನೆ ಕಳೆದುಕೊಳ್ಳದೆ ಬಾಬಾಜಿಯವರನ್ನ ಸ್ಮರಿಸುತ್ತಾ ಹೊರಟು ಪಡೆದೆವು ನೀಮ್ ಕರೋಲಿ ಬಾಬಾಜಿಯವರ ದಿವ್ಯ ದರ್ಶನ. ತಿಳಿಸಲೇಬೇಕು ವಾಹನ ಸಂಚಾರಕರಿಗೆ, ಅವರ ಸಮಯ ಪ್ರಜ್ಞೆಯಿಂದ ಪಡೆದೆವು ಬಾಬಾಜಿಯ ದಿವ್ಯ ದರ್ಶನ. ನಂತರ ರೆಸಾರ್ಟ್ ಅಲ್ಲಿ ಚುಟುಕು ನಿದ್ರೆಯನ್ನ ಮುಗಿಸಿ ಬೆಳಗ್ಗೆ ಪೆಸರಿಟ್ಟು ದೋಸೆ ಸವಿದು ಹೊರಟೆವು ಬಾಬಾಜಿ ಕೇವ್ಸ್ಗೆ. ಕಾಲಿನ ಹೆಬ್ಬೆರಳು ಮೂಳೆ ಮುರಿದರೂ ಪರವಾಗಿಲ್ಲ, ಟ್ರಕ್ಕಿಂಗ್ ಮಾಡಲು ಹೊರಟೆ ಬಿಟ್ಟೆ ಟ್ರೆಕ್ಕಿಂಗ್ ಶೂ ಧರಿಸಿ. ಬಾಬಾಜಿಯನ್ನ ಮನದಲ್ಲಿ ನೆನೆದು ಕೈಯಲ್ಲಿ ಒಂದು ಸ್ಟಿಕ್ ಅನ್ನ ಹಿಡಿದು ಯಾರ ಮಾತನ್ನು ಆಲಿಸದೆ ಟ್ರಕ್ಕಿಂಗ್ ಮುಂದುವರೆಸಿ ತಲುಪೇ ಬಿಟ್ಟೆ ಬಾಬಾಜಿ ಕೇವ್ಸ್ನ. ಧ್ಯಾನದಲ್ಲಿ ಅದ್ಭುತ ಅನುಭವಗಳೊಂದಿಗೆ ಪಡೆದೇ ಬಿಟ್ಟೆ ಬಾಬಾಜಿಯವರ ಅನುಭೂತಿಯನ್ನ ಹಾಗೂ ಅವರ ಆಶೀರ್ವಾದವನ್ನ. ಥ್ಯಾಂಕ್ ಯು ಯೂನಿವರ್ಸ್. ಜೀವನದಲ್ಲಿ ಸಾರ್ಥಕತೆಯ ಭಾವದೊಂದಿಗೆ ಅಲ್ಲಿಂದ ಕೆಳಗಿಳಿದು ಬಂದೆವು. ನಂತರ ದ್ರೋಣಗಿರಿಯ ನಿಸರ್ಗದ ಮಡಿಲಲ್ಲಿ ಭವಾನಿ ಮಾತೆಯ ದರ್ಶನವನ್ನ ಪಡೆದು ಪುನೀತರಾಗಿ ಸ್ವಲ್ಪ ರೆಸ್ಟ್ನೊಂದಿಗೆ ಮರುದಿನ ಹೊರಟೆವು ಕಾಸರ ದೇವಿಯ ದರ್ಶನಕ್ಕೆ. ಅದಕ್ಕೂ ಮುಂಚೆ ಆ ಸೂರ್ಯ ದೇವರ ದರ್ಶನ ಪಡೆದು ನಂತರ ಅದ್ಭುತ ದಿವ್ಯ ಶಕ್ತಿಯನ್ನ ಹೊಂದಿದ ಆ ಕಾಸರ ದೇವಿಯ ದರ್ಶನ ಪಡೆದು ಸ್ವಲ್ಪ ಸಮಯ ಧ್ಯಾನಸ್ಥರಾಗಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಲ್ಲಿಂದ ಹೊರಟು ಅಲ್ಮೋರಾದ ನಿಸರ್ಗದ ಸೌಂದರ್ಯವನ್ನ ಸವಿದು ನಮ್ಮ ಪ್ರೀತಿಯ ಪ್ರೇಮ್ನಾಥ್ ಗುರುಗಳಿಗೆ ನಾವೆಲ್ಲರೂ ಧನ್ಯತೆಯ ಭಾವವನ್ನ ತಿಳಿಸಿ ಹಾಗೂ ಏಂಜಲ್ ಪ್ರಿಯಾಂಕಾ ಮೇಡಮ್ ರವರಿಗೂ ನಾವೆಲ್ಲರೂ ಧನ್ಯತೆಯ ಭಾವವನ್ನ ತಿಳಿಸಿ ಸ್ವಲ್ಪ ಸಮಯ ಗುರುಗಳ ಜೊತೆ ಕುಣಿದು ಕುಪ್ಪಳಿಸಿದೆವು. ಮರುದಿನ ಡೋಲಾಶ್ರಮದ ಶ್ರೀಚಕ್ರದ ದರ್ಶನ ಪಡೆದು ಚುಮು ಚುಮು ಮಳೆಯಲ್ಲಿ ಸ್ವಲ್ಪ ನೆನೆದು ಪಯಣ ಮುಂದುವರೆಸಿ ತಾಯಿ ನೈನಾದೇವಿಯ ಶಕ್ತಿ ಪೀಠದ ದರ್ಶನ ಪಡೆದು ಪುನೀತರಾದೆವು. 6 ದಿನಗಳ ಈ ಪಯಣ ಅದ್ಭುತ ಧ್ಯಾನದೊಂದಿಗೆ ಬಾಬಾಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಗುರುಗಳ ಪ್ರೇಮ್ನಾಥ್ ಸರ್ ರವರ ಸತ್ಸಂಗದೊಂದಿಗೆ ಈ ಒಂದು ಆಧ್ಯಾತ್ಮಿಕ ಪಯಣವನ್ನ ಮುಗಿಸಿ ನಮ್ಮ ಊರಿನ ಕಡೆ ಪಯಣ ಬೆಳೆಸಿದೆವು. ಈ ಒಂದು ಆಧ್ಯಾತ್ಮಿಕ ಪಯಣಕ್ಕೆ ಸಾಕ್ಷಿಯಾದ ಪ್ರೇಮ್ನಾಥ್ ಸರ್ಗೂ ಹಾಗೂ ನನ್ನ ಪ್ರೀತಿಯ ಧ್ಯಾನ ಬಂಧುಗಳಿಗೂ, ಇನ್ನರ್ ಅಡ್ವೆಂಚರ್ ಟೀಮ್ಗೂ, ವಾಹನ ಸಂಚಾರಕರಿಗೂ, ಸಮಯಕ್ಕೆ ಸರಿಯಾಗಿ ನಮಗೆ ಊಟವನ್ನ ಉಣಬಡಿಸಿದಂತಹ ಅನ್ನದಾತರಿಗೂ ಹಾಗೂ ಇದಕ್ಕೆಲ್ಲ ಸ್ಫೂರ್ತಿದಾಯಕರಾದ ನಮ್ಮೆಲ್ಲರ ಪ್ರೀತಿಯ ಪತ್ರಿಜಿ ಗುರುಗಳಿಗೂ ತುಂಬ ಹೃದಯದ ಧನ್ಯವಾದವನ್ನ ತಿಳಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇದು ನನ್ನ ಹಿಮಾಲಯದ ಒಂದು ಪಯಣದ ಒಂದು ಸವಿ ನೆನಪು. ಇದನ್ನ ಒಂದು ರೈಟಿಂಗ್ ಅಲ್ಲಿ ಬರ್ದಿಟ್ಟಿದ್ದೀನಿ. ನನಗೆ ತುಂಬಾನೇ ಖುಷಿ ಆಯ್ತು ಅಲ್ಲಿಂದ ಬಂದ್ಮೇಲೆ. ಈ ಧ್ಯಾನ ಅನ್ನೋಂಥದ್ದು, ಧ್ಯಾನ ಮಾರ್ಗ ನನ್ನ ಲೈಫಲ್ಲಿ ಎಷ್ಟೊಂದು ಬದಲಾವಣೆ ತಂದಿದೆ ಅಂದ್ರೆ ನಿಜವಾಗ್ಲೂ ಇವತ್ತು ಎಷ್ಟು ಖುಷಿ ಆಗಿದ್ದೀನಿ. ಖುಷಿ ಅನ್ನೋದು ಹೊರಗಡೆ ಎಲ್ಲೂ ಇಲ್ಲ, ನಿನ್ನ ಒಳಗಡೆ ಇದೆ ಅಂತ ತೋರ್ಸ್ಕೊಟ್ಟಿದ್ದೆ ನಮ್ ಸರು. ಹುಡ್ಕೊಳ್ತಾ ಹೋಗ್ತೀವಿ, ಅಲ್ಲೋದ್ರೆ ನೆಮ್ಮದಿ, ಇಲ್ಲೋದ್ರೆ ಖುಷಿ, ಇಲ್ಲೋದ್ರೆ ಅದು ಎಲ್ಲೂ ಇಲ್ಲ. ಸಂತೋಷ ಅನ್ನೋದು, ಖುಷಿ ಅನ್ನೋದು, ನೆಮ್ಮದಿ ಅನ್ನೋದು ಎಲ್ಲ ನಮ್ಮ ಒಳಗಡೆ ಇದೆ. ನಾಲೆಡ್ಜ್ ಅನ್ನ ತಗೊಂಡು ಒಳಗಡೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಆ ನಾಲೆಡ್ಜ್ ಬೇಕಂದ್ರೆ ಧ್ಯಾನವನ್ನ ಮಾಡ್ಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನೋದು ನನಗೆ ಅರ್ಥ ಆಯ್ತು. ಇಂಥ ಒಂದು ಅದ್ಭುತವಾದ ಜ್ಞಾನವನ್ನ ನೀಡಿದಂತಹ ಈ ಒಂದು ಧ್ಯಾನ ಮಾರ್ಗಕ್ಕೆ ಒಂದು ಗ್ರಾಟಿಟ್ಯೂಡ್ ಲೆಟರ್ ಅನ್ನ ಬರ್ದಿದ್ದೀನಿ. 2 words ಅದನ್ನ ಹೇಳ್ತೀನಿ. ಬದುಕಿನ ಪಯಣದಲ್ಲಿ ಹೋರಾಟವನ್ನ ನಡೆಸಿ ಕಂಡದ್ದನ್ನ ಬಯಸಿದ್ದು ಸಿಗದಾಗ ನಿರಾಸೆಯಾಗಿ ಪ್ರತಿ ಬಾರಿಯೂ ಕೋಪ, ಭಯ, ಆತಂಕವನ್ನ ಸೃಷ್ಟಿಸಿ ಯಾವಾಗಲೂ ಭೂತಕಾಲ ಹಾಗೂ ಭವಿಷ್ಯತ್ತನ್ನ ಸ್ಮರಿಸಿ ಸೋತು ಹೋದಾಗ ಭರವಸೆಯ ಬೆಳಕನ್ನ ತೋರಿಸಿ ವಾಸ್ತವತೆಯನ್ನ ತಿಳಿಸಿ ಶಾಂತಿ ಹಾಗೂ ನೆಮ್ಮದಿಯ ತಾಣವನ್ನ ನನಗೆ ಅರ್ಥೈಸಿ ನನಗೆ ನನ್ನನ್ನ ಪರಿಚಯಿಸಿದಂತಹ ಮಾರ್ಗವೇ ಈ ಧ್ಯಾನ ಮಾರ್ಗ. ಈ ಒಂದು ಮಾರ್ಗವನ್ನ ತೋರಿಸಿಕೊಟ್ಟಂತಹ ನನ್ನ ಪ್ರೀತಿಯ ಗುರುಗಳಿಗೆ ನನ್ನದೊಂದು ನಮನ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಹ ಧನ್ಯವಾದಗಳು. ಈ ಒಂದು ಅವಕಾಶವನ್ನ ನನಗೆ ನೀಡಿದಂತಹ ಈ ಒಂದು ವೇದಿಕೆಗೆ
ಈ ವೇದಿಕೆಯ ರಂಗನಾಥ್ ಸರ್ಗೆ, ರೂವಾರಿಗಳಾದಂತಹ ರಂಗನಾಥ್ ಸರ್ಗೆ ಹಾಗೂ ನಮ್ಮ ಪ್ರೀತಿಯ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್.